ವಿಷ್ಣು ಪಾದೋದ್ಭವೆಯಾದ ಗಂಗಾದೇವಿಯ ಪವಿತ್ರ ತೀರ್ಥವು 3 ಲೋಕಗಳನ್ನು ಪಾವನಗೊಳಿಸುವಂತೆ ಶ್ರೀ ವಾಸುದೇವನ ಕಥೆಗಳ ಸಂಬಂಧವಾಗಿ ಕೇಳುವ ಪ್ರಶ್ನೆ ಮಾಡುವವನು, ಪ್ರವಚನ ಮಾಡುವವನು ಮತ್ತು ಕೇಳುವವನು, ಹೀಗೆ ಮೂವರನ್ನೂ ಕೂಡ ಇದು ಪವಿತ್ರಗೊಳಿಸುತ್ತದೆ. ಇಂತಹ ಒಂದು ಮಹಿಮೆ ನಾವು ಈ ಭಾಗವತದಲ್ಲಿ ಇರೋದನ್ನ ಕಾಣ್ತೀವಿ. ಭಾಗವತ ಪ್ರವಚನವನ್ನ ಮಾಡ್ತಾ ಇರೋರು, ಅದನ್ನ ಕೇಳ್ತಾ ಇರೋರು, ಅದನ್ನ ತಿಳ್ಕೋಬೇಕು ಅಂತ ಇಚ್ಛೆ ಉಳ್ಳವರು ಭಗವಂತನನ್ನ ಸಾಕ್ಷಾತ್ತಾಗಿ ಕಾಣೋದಕ್ಕೆ ಈ ಭಾಗವತ ಎಷ್ಟು ಪೂರಕವಾಗಿದೆ ಅನ್ನೋದನ್ನ ಅರ್ಥಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದ್ರೆ ಪರಮಾತ್ಮನಲ್ಲಿ ಪ್ರೀತಿ. ಪರಮಾತ್ಮನಲ್ಲಿ ಪ್ರೀತಿಯನ್ನೇ ನಾವು ಅನುರಾಗ ಅಂತ ಕರಿತೀವಿ. ರಾಗ ಭಕ್ತಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇಂತಹ ಒಂದು ಅದ್ಭುತವಾದ ಚರಿತ್ರೆಯನ್ನ ನೀನು ಪಾನ ಮಾಡೋದಕ್ಕೆ ಅಥವಾ ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದೆಯಾ? ನಾನು ಅದನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಈಗ ಏನ್ ನಡೀತು ಮುಂದೆ ಅನ್ನೋದನ್ನ ಗಮನಿಸ್ತಾರೆ. ದ್ವಾಪರ ಯುಗದಲ್ಲಿ ಲಕ್ಷಾಂತರ ಜನ ದೈತ್ಯರು, ಅಂದ್ರೆ ಅಸುರಿ ಗುಣಗಳನ್ನ ಉಳ್ಳಂತವರು. ಈ ದೈತ್ಯರ ಸ್ವಭಾವ ಏನು ಅಂದ್ರೆ ಅವರು ಸಾಮಾನ್ಯವಾಗಿ ತಮೋಗುಣ ಸಂಪನ್ನರು. ಅವರಿಗೆ ಬೇರೆಯವರಿಗೆ ತೊಂದರೆ ಕೊಡೋದ್ರಲ್ಲೇ ಒಂದು ವಿಧವಾದ ಆನಂದ, ಲೋಕಕ್ಕೆ ಕಂಟಕರಾಗಿರ್ತಾರೆ. ಈ ರೀತಿಯಾದ ಒಂದು ಸ್ವಭಾವವನ್ನು ಉಳ್ಳವರನ್ನ ದೈತ್ಯರು ಅಂತ ಕರೀತಾರೆ, ಅಸುರಿ ಸ್ವಭಾವ ಉಳ್ಳವರು. ಇಂತಹ ಅಧರ್ಮನಿಷ್ಠರಾಗಿದ್ದ ಲಕ್ಷಾಂತರ ದೈತ್ಯರು ಭೂಮಂಡಲವನ್ನು ಆಕ್ರಮಿಸಿಕೊಂಡು ಬಿಟ್ಟಿದ್ದರು. ಅವರು ಯಾವ ರೂಪದಲ್ಲಿದ್ರು? ರಾಜನ ರೂಪದಲ್ಲಿ ಅವರಿದ್ರಂತೆ. ಇರೋದು ರಾಜನ ರೂಪದಲ್ಲಿ. ರಾಜ ಮಾಡ್ಬೇಕಾಗಿರೋದೇನು? ಅವನು ಪ್ರಜೆಗಳನ್ನ ತನ್ನ ಮಕ್ಕಳಂತೆ ಕಾಪಾಡಬೇಕು. ಆಮೇಲೆ ಧರ್ಮ ಮಾರ್ಗದಲ್ಲೇ ಅವನು ಜೀವನ ಮಾಡಿ ಧರ್ಮನಿಷ್ಠನಾಗಿ ಪ್ರಜೆಗಳ ಪರಿಪಾಲನೆ ಮಾಡಬೇಕು. ಇದು ಅವನ ಕರ್ತವ್ಯ. ಆದ್ರೆ ಯಾರು ಪ್ರಜೆಗಳನ್ನ ಪಾಲನೆ ಮಾಡಬೇಕಾಗಿದೆಯೋ ಅವರೇನೆ ಪ್ರಜೆಗಳನ್ನ ಶೋಷಣೆ ಮಾಡೋದಕ್ಕೆ ಮುಂದಾಗಿದ್ರು ದ್ವಾಪರ ಯುಗದಲ್ಲಿ. ಆ ಸಂದರ್ಭದಲ್ಲಿ ಭೂದೇವಿಗೆ ಬಹಳ ತೊಂದರೆ ಆಯ್ತಂತೆ. ಭೂದೇವಿ ಕ್ಷಮಯಾಧರಿತ್ರಿ ಅಂತ ಆಕೆಗೆ ಹೆಸರು. ಅಂತಹ ಭೂದೇವಿಗೆ ಕೂಡ ಸಹನೆ ಮಿತಿಮೀರಿ ಹೋಯ್ತು. ಇನ್ನು ಸಹಿಸಿಕೊಳ್ಳೋದಕ್ಕಾಗ್ಲಿಲ್ಲ ಅಂತಹ ಒಂದು ಸಂದರ್ಭ ಬಂದ್ಬಿಡ್ತು. ಆಗ ಭೂದೇವಿ ಮೊದಲು ಬ್ರಹ್ಮನ ಬಳಿ ಹೋಗ್ತಾರಂತೆ. ಚತುರ್ಮುಖ ಬ್ರಹ್ಮದೇವರ ಬಳಿ ಹೋಗಿ, ಈಗ ಇಂತಹ ಒಂದು ಸ್ಥಿತಿ ಬಂದ್ಬಿಟ್ಟಿದೆ, ಈ ಪಾಪದ ಭಾರವನ್ನ ನನಗೆ ಸಹಿಸ್ಕೊಳ್ಳಕ್ಕಾಗ್ತಿಲ್ಲ ಅಂತ ಹೇಳಿ ತನ್ನ ದುಃಖವನ್ನ ಹೇಳ್ಕೊಳ್ತಾರೆ. ಭೂದೇವಿಯ ಒಂದು ಸ್ಥಿತಿಯನ್ನ ನೋಡಿ ಬ್ರಹ್ಮದೇವರು ಭೂದೇವಿಯನ್ನು ಮತ್ತು ದೇವತೆಗಳನ್ನೆಲ್ಲ ಜೊತೆ ಮಾಡಿಕೊಂಡು ಪರಮಾತ್ಮನ ಬಳಿ ಹೋಗ್ತಾರಂತೆ. ಅಲ್ಲಿ ಹೋಗಿ ಕ್ಷೀರಸಾಗರದ ತಡಿಗೆ ಅಲ್ಲಿಗೆ ಹೋದರು. ಭೂದೇವಿಯನ್ನ ಗೋರೂಪದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಗೋವಿನ ರೂಪದಲ್ಲಿದ್ದಂತಹ ಭೂದೇವಿ ಜೊತೆಗೆ ಈ ದೇವತೆಗಳೆಲ್ಲ ಹೋಗಿದ್ದಾರೆ. ಅಲ್ಲಿ ಹೋಗಿ ಪರಮಾತ್ಮನನ್ನ, ಶ್ರೀಮನ್ನಾರಾಯಣನನ್ನ ಪುರುಷ ಸೂಕ್ತ ಮಂತ್ರಗಳಿಂದ ಸ್ತೋತ್ರ ಮಾಡಿದರು. ಪುರುಷ ಸೂಕ್ತ ನಾವೆಲ್ಲ ಕೇಳಿರ್ತೀವಿ. ಅಂತಹ ಪುರುಷ ಸೂಕ್ತ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ನಂತರ ಪರಮಾತ್ಮನ ಸ್ತುತಿಯ ನಂತರ ಬ್ರಹ್ಮದೇವರಿಗೆ ಪರಮಾತ್ಮನ ಮಾತುಗಳು ಕೇಳಿಸ್ತಂತೆ. ನಂತರ ಬ್ರಹ್ಮದೇವರು ತಮ್ಮ ಯೋಗ ಶಕ್ತಿಯಿಂದ ಆ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನಂತರ ಅದನ್ನ ದೇವತೆಗಳಿಗೆ ಹೇಳ್ತಾರೆ, ನನಗೆ ಪರಮಾತ್ಮ ಆದೇಶವನ್ನು ಕೊಟ್ಟಿದ್ದಾನೆ, ನನ್ನ ಪ್ರಾರ್ಥನೆಗೆ ಅಥವಾ ನಮ್ಮೆಲ್ಲರ ಪ್ರಾರ್ಥನೆಗೆ ಅವನು ಸಮಾಧಾನವನ್ನು ಹೇಳಿದ್ದಾನೆ. ಏನದು ಅಂದ್ರೆ, ಈಗ ಕಾಲ ಸನ್ನಿಹಿತ ಆಗಿದೆ, ನಾನು ಭೂಲೋಕದಲ್ಲಿ ಈ ಭೂಭಾರವನ್ನು ಹರಣ ಮಾಡೋದಕ್ಕಾಗಿ ನಾನು ಹುಟ್ಟಿ ಬರ್ತಾ ಇದ್ದೀನಿ, ಅವತರಿಸ್ತಾ ಇದ್ದೀನಿ. ಈಗ ಪರಮಾತ್ಮನ ಆದೇಶದಂತೆ ನೀವೆಲ್ಲ ದೇವತೆಗಳೆಲ್ಲ ಕೂಡ ನಿಮ್ಮ ನಿಮ್ಮ ಅಂಶಗಳೊಡನೆ ಯದುಕುಲದಲ್ಲಿ ಹುಟ್ಟಿ, ಅಂದ್ರೆ ಯದುಕುಲ ಅಂದ್ರೆ ಇಲ್ಲಿ
ಮಥುರಾದಲ್ಲಿ ಆಗ್ಬೋದು, ಅಥವಾ ಬೃಂದಾವನ ಆಗ್ಬೋದು, ಮತ್ತೆ ದ್ವಾರಕೆ ಆಗ್ಬಹುದು. ಈ ರೀತಿಯಾಗಿ ನೀವೆಲ್ಲ ಭೂಲೋಕದಲ್ಲಿ ಹುಟ್ಟಿ ಪರಮಾತ್ಮನ ಲೀಲೆಯಲ್ಲಿ ನಿಮ್ಮ ಸಹಯೋಗವನ್ನು ನೀಡಿ. ಈ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಆದೇಶವನ್ನು ಮಾಡ್ತಾರೆ. ಇದಾದ ಮೇಲೆ ಆ ದೇವತೆಗಳೆಲ್ಲ ತಮ್ಮ ತಮ್ಮ ಕರ್ತವ್ಯವನ್ನ ಅರ್ಥಕೊಂಡು ಅಲ್ಲಿಂದ ಹೊರಡ್ತಾರೆ. ಇದಾದ್ಮೇಲೆ ಏನಾಯ್ತು ಅನ್ನೋದನ್ನ ಮುಂದೆ ನಾವು ಗಮನಿಸ್ತಾ ಬರ್ತೀವಿ. ವಸುದೇವ ದೇವಕಿಯರ ರೂಪದಲ್ಲಿ ಈಗಾಗಲೇ ದೇವತೆಗಳು ಹುಟ್ಟಿದ್ದಾಗಿದೆ. ಅವ್ರು ಯಾರು ಅಂತ ನಾವು ಹಿಂದೆ ಗಮನಿಸಿದ್ವಿ. ಕಶ್ಯಪ ಮತ್ತು ಅದಿತಿ ಇವರಿಬ್ರು ಕೂಡ ತಮ್ಮ ಒಂದು ತಪಸ್ಸಿನ ಫಲವಾಗಿ ಪರಮಾತ್ಮನನ್ನೇ ಮಗನನ್ನಾಗಿ, ಪುತ್ರನನ್ನಾಗಿ ಪಡೆಯುವಂತಹ ಒಂದು ವರವನ್ನು ಪಡ್ಕೊಂಡು ಬಂದಿರ್ತಾರೆ. ಅವರು ವಸುದೇವ ದೇವಕಿಯರಾಗಿ ಈಗ ಜನ್ಮ ತಾಳಿದ್ದಾರೆ. ಅವರಿಬ್ಬರ ಮದುವೆ ಕೂಡ ಆಗಿದೆ. ಈ ವಿವಾಹದ ಸಂದರ್ಭದಲ್ಲಿ ಏನಾಯ್ತು, ವಿವಾಹ ಆದ್ಮೇಲೆ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆಯ ಸಂದರ್ಭದಲ್ಲಿ ವಧು ಮತ್ತು ವರ ಇವರಿಬ್ಬರ ಮೆರವಣಿಗೆ, ಆ ಸಂದರ್ಭದಲ್ಲಿ ಆಕಾಶವಾಣಿ ಆಗತ್ತಂತೆ. ಆಕಾಶವಾಣಿ ಕಂಸನಿಗೆ ಹೇಳ್ತಾ ಇದೆ, ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಶಿಶು ಏನಿದೆಯೋ ಅದೇ ನಿನಗೆ ಮೃತ್ಯು ಆಗುತ್ತೆ, ಅದರಿಂದಲೇ ನಿನಗೆ ಮೃತ್ಯು ಬರುತ್ತೆ ಅಂತ ಹೇಳಿದೆ. ಅದನ್ನು ಕೇಳ್ತಾ ಇದ್ದಾಗಲೇ ಕಂಸನಿಗೆ ತಂಗಿಯ ಮೇಲಿದ್ದಂತಹ ಪ್ರೀತಿಯೆಲ್ಲ ಹೊರಟೋಯ್ತು. ಅವನೇ ಸ್ವತಃ ರಥದ ಸಾರಥಿಯಾಗಿ ನಡೆಸ್ತಾ ಇದ್ದಂತೆ. ಯಾವಾಗ ತನಗೆ ಮೃತ್ಯುವನ್ನ ಕೊಡುವಂತಹ ಅಥವಾ ಮೃತ್ಯುವಾಗುವಂತಹ ಮಗನಿಗೆ ಜನ್ಮ ಕೊಡ್ತಾಳೆ ತಂಗಿ ಅಂತ ಗೊತ್ತಾಯ್ತು, ಅವನ ಒಂದು ಅಸುರಿ ಸ್ವಭಾವ ವ್ಯಕ್ತವಾಯಿತು. ಈಗ ಅವನು ದೇವಕಿ ಇದ್ರೆ ತಾನೇ ಮಗು ಹುಟ್ಟೋದು, ನನಗೆ ಮೃತ್ಯು ಬರೋದು, ಹಾಗಾಗಿ ದೇವಕಿಯನ್ನೇ ಕೊಂದ್ಬಿಡೋಣ ಅಂತ ಹೇಳಿ ಅವನು ಖಡ್ಗವನ್ನ ತಗೊಂಡು ಕೊಲ್ಲೋದಕ್ಕೆ ಮುಂದೆ ಬಂದಿದ್ದಾನೆ. ವಸುದೇವ ಅದನ್ನ ನೋಡಿ ತಡೀತಾನೆ. ಈ ಸಂದರ್ಭದಲ್ಲಿ ನಾವು ತಿಳ್ಕೋಬಹುದು, ಎಷ್ಟೇ ಕ್ರೂರಿಯಾಗಿದ್ರು ಕೂಡ ಸ್ವಂತ ತಂಗಿಯನ್ನ ಅದು ಅಂತಹ ಸಂದರ್ಭದಲ್ಲಿ ಕೊಲ್ಲೋದಕ್ಕೆ ಯಾರು ಮುಂದೆ ಬರ್ತಾರೆ? ಇವನೇನಾಗಿದ್ದ ಅಂದ್ರೆ, ಕಂಸ ಹಿಂದಿನ ಜನ್ಮದಲ್ಲಿ ರಾಕ್ಷಸನಾಗಿದ್ದ. ಕಾಲನೇಮಿ ಎನ್ನುವಂತಹ ಹೆಸರು ಅವನಿಗೆ. ಕಾಲನೇಮಿ ಎನ್ನುವಂತಹ ಹೆಸರಿನಲ್ಲಿ ರಾಕ್ಷಸನಾಗಿ ಪರಮಾತ್ಮನಿಂದಲೇ ಅವನು ಹತನಾಗಿದ್ದ. ಮತ್ತೆ ಈ ಜನ್ಮದಲ್ಲಿ ಪುನಃ ಕಂಸನಾಗಿ ಅವನು ಹುಟ್ಟಿದ್ದಾನೆ. ಅವನು ಮಹಾಬಲಿಷ್ಠ. ಹಾಗಾಗಿ ಹಲವಾರು ರಾಜ್ಯಗಳ ದುಷ್ಟರೇನಿದ್ರು ಅವರೆಲ್ಲ ಇವನಿಗೆ ಸಹಾಯಕ್ಕೆ ಇದ್ರು. ಹೀಗಾಗಿ ಅವನು ಬಹಳ ಗರ್ವದಿಂದ ಮೆರೀತಾ ಇದ್ದ. ಮತ್ತೆ ಅವನೇನ್ ಮಾಡಿದ್ದಾನೆ ಅಂದ್ರೆ, ತನ್ನ ತಂದೆಯಾಗಿರುವಂತಹ ಉಗ್ರಸೇನನ್ನೇ ಸೆರೆಮನೆಯಲ್ಲಿಟ್ಟು ತಾನು ರಾಜನಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಇಂತಹ ಪಾಪ ಕೃತ್ಯವನ್ನು ಮಾಡಿ ಅವನ ಪಾಪದ ಭಾರ ಹೆಚ್ಚಾಗ್ತಾ ಇದೆ. ಈಗ ಮತ್ತೊಂದು ಪಾಪವನ್ನು ಮಾಡೋದಕ್ಕೆ ಹೊರಟಿದ್ದಾನೆ. ಕಂಸ ಈ ರೀತಿ ಕೊಲ್ಲೋದಕ್ಕೆ ಹೊರಟಾಗ ವಸುದೇವ ಅವನಿಗೆ ತಿಳುವಳಿಕೆ ಹೇಳ್ತಾನಂತೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಬಹಳ ಮುಖ್ಯವಾದ ವಿಚಾರಗಳು ಕೆಲವಿದೆ. ಅದನ್ನು ನಾವೀಗ ಗಮನಿಸೋಣ. ವಸುದೇವ ಹೇಳ್ತಾ ಇದ್ದಾನೆ ಕಂಸನಿಗೆ, ಈ ಲೋಕದಲ್ಲಿ ಜನ್ಮವನ್ನ ತಾಳಿದವರ ಶರೀರದೊಡನೆಯೇ ಮೃತ್ಯುವು ಕೂಡ ಹುಟ್ಕೊಳ್ಳುತ್ತೆ. ಗೀತೆಯಲ್ಲಿ ಪರಮಾತ್ಮ ಹೇಳಿರೋ ಹಾಗೆ, ಜಾತಸ್ಯ ಧ್ರುವೋ ಮೃತ್ಯು ಧ್ರುವೋ ಜನ್ಮ ಮೃತಸ್ಯ ಚ. ಯಾರು ಶರೀರವನ್ನು ಪಡ್ಕೊಂಡು ಹುಟ್ಟಿದಾರೋ ಅವರು ಮತ್ತೆ ಸಾಯಲೇಬೇಕು, ಮೃತ್ಯುವನ್ನು ಹೊಂದಲೇಬೇಕು. ಇದು ನಿಶ್ಚಯ, ಇದು ಪ್ರಕೃತಿ ನಿಯಮ. ಹಾಗೇನೆ ಸತ್ತವರೆಲ್ಲ ಮತ್ತೆ ಹುಟ್ಟಲೇಬೇಕು. ಹೀಗಿರುವಾಗ ನೀನು ಮೃತ್ಯುವಿಗೆ ಯಾಕೆ ಹೆದರ್ಕೊಳ್ತಾ ಇದೀಯಾ? ನಂತರ ಮತ್ತೊಂದು ಮಾತನ್ನ ವಸುದೇವ ಹೇಳ್ತಾ ಇದ್ದಾನೆ. ಮನುಷ್ಯ ನಡೆಯುವಾಗ ಒಂದು ಕಾಲನ್ನು ಊರಿ ಇನ್ನೊಂದನ್ನು ಮೇಲಕ್ಕೆತ್ತಾನೆ. ಅದೇ ರೀತಿಯಲ್ಲಿ ಜಿಗಣೆ ಅನ್ನುವಂತಹ ಒಂದು ಕೀಟ, ಅದು ಒಂದು ಹುಲ್ಲುಕಡ್ಡಿಯನ್ನ ಮುಂಗಾಲುಗಳಲ್ಲಿ ಹಿಡ್ಕೊಂಡು ನಂತರ ಹಿಂದೆ ಕಾಲನ್ನ ಹಿಡ್ಕೊಂಡಿರೋ ಹುಲ್ಲನ್ನ ಬಿಡುತ್ತಂತೆ. ಈ ರೀತಿಯಲ್ಲಿ
ಈ ಜೀವಾತ್ಮ ಕೂಡ ತನ್ನ ಕರ್ಮಕ್ಕನುಸಾರವಾಗಿ ಯಾವುದೋ ಒಂದು ಶರೀರವನ್ನ ಪಡ್ಕೊಂಡ್ಮೇಲೆ ಈ ಶರೀರವನ್ನ ಬಿಡುತ್ತೆ. ಹಾಗಾಗಿ ನಿನಗೆ ಒಂದು ಶರೀರ ಹೋದ್ಮೇಲೆ ಇನ್ನೊಂದು ಶರೀರ ಬರುತ್ತೆ ಅನ್ನೋದು ಕೂಡ ಇಲ್ಲಿ ನಿಶ್ಚಯ. ಉಪನಿಷತ್ತಲ್ಲಿ ನಾವು ಇದೇ ವಿಚಾರವನ್ನ ಗಮನಿಸ್ತೀವಿ. ಇದೇ ಉದಾಹರಣೆಯನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಹಲವಾರು ಸಂದರ್ಭಗಳಲ್ಲಿ ನಮಗೂ ಕೂಡ ಇಂತಹ ದೃಶ್ಯಗಳು ಕಂಡು ಬರುತ್ತೆ. ಕೆಲವರಿಗೆ ಶರೀರದಲ್ಲಿ ಬಹಳಷ್ಟು ರೋಗಗಳಿರುತ್ತೆ. ಇನ್ನು ಜೀವನ ಮುಂದುವರಿಸೋದಕ್ಕಿಂತ ಜೀವನ ಮುಗಿಯೋದೇ ಮೇಲು ಅಂತ ಹಲವಾರು ಜನಕ್ಕೆ ಅನಿಸೋ ರೀತಿಯಲ್ಲಿ ಅವರ ಪರಿಸ್ಥಿತಿ ಇರುತ್ತೆ. ಆದ್ರೆ ಅವರಿಗೆ ಪ್ರಾಣ ಹೋಗೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಇನ್ನೊಂದು ಶರೀರ ಇನ್ನೂ ಸಿದ್ಧವಾಗಿಲ್ಲ. ಕರ್ಮ ಮುಗಿಯೋವರೆಗೂ ಈ ಶರೀರದಲ್ಲೇ ಇರ್ಬೇಕಾಗತ್ತೆ. ಅದಾದ್ಮೇಲೆ ಪ್ರಾಣ ಹೋಗುತ್ತೆ. ಅವರು ಮತ್ತೊಂದು ಶರೀರವನ್ನು ಪಡ್ಕೊಳ್ತಾರೆ. ಕಂಸನಿಗೆ ವಸುದೇವ ಹೇಳ್ತಾನೆ, ಹೀಗಿರುವಾಗ ನೀನು ಇಷ್ಟೊಂದು ಹೆದರ್ಕೊಳ್ಳುವಂಥದ್ದಾಗ್ಲಿ ಕ್ರೋಧಗೊಳ್ಳೋ ಅಗತ್ಯ ಏನಿದೆ? ಈ ಶರೀರ ಹೋದ್ರೆ ಮತ್ತೊಂದು ಶರೀರ ಸಿಗುತ್ತೆ. ನಂತರ ಒಂದು ಕನಸನ್ನ ಕಂಡಂತಹ ಮನುಷ್ಯ ಮತ್ತೆ ಪುನಃ ಎದ್ದ ಮೇಲೆ ಅವನು ಮತ್ತೊಂದು ಹಗಲುಗನಸು ಕಾಣ್ತಾ ಇರ್ತಾನೆ. ಜಾಗೃತ್ ಮತ್ತು ಸ್ವಪ್ನ. ರಾತ್ರಿಯಲ್ಲಿ ಒಂದು ಕನಸು ಕಾಣ್ತಾನೆ, ಹಗಲಿನಲ್ಲಿ ಒಂದು ಕನಸು ಕಾಣ್ತಾನೆ. ವೇದಾಂತದ ದೃಷ್ಟಿಯಲ್ಲಿ ನಮ್ಮ ಜೀವನ ಕೇವಲ ಕನಸಷ್ಟೇ. ಹೀಗಿರುವಾಗ ನೀನು ಇಷ್ಟೊಂದು ಗಾಬರಿಗೊಳ್ಳುವಂಥದ್ದಾಗ್ಲಿ ಭಯಪಡುವಂಥದ್ದು ಅಥವಾ ಕ್ರೋಧಗೊಳ್ಳೋ ಅಗತ್ಯ ಏನಿದೆ? ನೀನು ಶಾಂತವಾಗುವಂತೆಲ್ಲ ಹಲವಾರು ರೀತಿಯಲ್ಲಿ ಶಾಂತಗೊಳಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಸಾಧ್ಯವಾಗೋದಿಲ್ಲ. ಕೊನೆಗೆ ವಸುದೇವನಿಗೆ ಅರ್ಥ ಆಗುತ್ತೆ, ಇವನು ಇದು ಯಾವುದೇ ರೀತಿಯಲ್ಲೂ ಕೂಡ ಇವನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೊನೆಗೆ ಒಂದು ತ್ಯಾಗಕ್ಕೆ ಮುಂದಾಗ್ತಾನಂತೆ. ಏನು ಅಂದ್ರೆ, ಆಕಾಶವಾಣಿ ಹೇಳಿದ್ದೇನು? ದೇವಕಿಯ ಗರ್ಭದಿಂದ ಹುಟ್ಟುವಂತ ಮಕ್ಕಳಿಂದ ತಾನೇ ನಿನಗೆ, ಅದು 8ನೇ ಗರ್ಭದಿಂದ ನಿನಗೆ ಮೃತ್ಯು ಅಂತ. ದೇವಕಿಯ ಗರ್ಭದಲ್ಲಿ ಹುಟ್ಟುವಂತ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸ್ಬಿಡ್ತೀನಿ, ಆಕೆಯನ್ನು ಈಗ ಜೀವಂತವಾಗಿ ಬಿಟ್ಬಿಡು ಅಂತ ಹೇಳಿ ಕೇಳ್ಕೊಂಡಾಗ ಕಂಸನಿಗೆ ಅದು ಸರಿ ಅನ್ಸುತ್ತೆ. ಆ ಹುಟ್ಟುವಂತ ಮಕ್ಕಳಿಂದ ತಾನೇ ಮೃತ್ಯು ಅಂತ ಹೇಳಿ ಆತ ಆ ಸಂದರ್ಭದಲ್ಲಿ ದೇವಕಿಯನ್ನ ಬಿಟ್ಬಿಡ್ತಾನೆ. ನಂತರ ವರ್ಷಕ್ಕೊಂದರಂತೆ ದೇವಕಿಯ ಗರ್ಭದಿಂದ 8 ಪುತ್ರರು ಮತ್ತು 1 ಪುತ್ರಿಯು ಜನಿಸಿದರು. ಕೊನೆಯಲ್ಲಿ ಹುಟ್ಟಿದಂತಹ ಪುತ್ರಿಯೇ ಸುಭದ್ರೆ. 8ನೇ ಗಂಡ್ಮಗು ಏನಾಗಿತ್ತೋ ಅದು ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ. 7ನೆಯ ಗರ್ಭ ಬಲರಾಮಂದು. ಈ ಬಲರಾಮನ ಜನನ ಕೂಡ ಒಂದು ರೀತಿಯಲ್ಲಿ ಮಹಾಮಾಯೆ. ಆಕೆಯ ಲೀಲೆಯನ್ನು ನಾವು ನೋಡ್ತೀವಿ. ಪರಮಾತ್ಮನ ಆದೇಶದಂತೆ ಯೋಗಮಾಯೆ ಏನ್ ಮಾಡ್ತಾಳೆ, ದೇವಕಿಯ ಗರ್ಭದಲ್ಲಿರುವಂತಹ ಆ ಸಪ್ತಮ ಜೀವ ಅಥವಾ ಬಲರಾಮನನ್ನ ತಗೊಂಡು ಹೋಗಿ ರೋಹಿಣಿ ಅಂತ ಆಕೆಯ ಗರ್ಭದಲ್ಲಿ ಇರಿಸ್ತಾನೆ. ಆಕೆ ಕಂಸನಿಗೆ ಹೆದರ್ಕೊಂಡು, ಆಕೆ ಕೂಡ ವಸುದೇವನ ಪತ್ನಿ, ಕಂಸನಿಗೆ ಹೆದರ್ಕೊಂಡು ಗೋಕುಲದಲ್ಲಿ ವಾಸ ಮಾಡ್ತಿರ್ತಾಳೆ. ನಂತರ ಅಲ್ಲಿ ಬಲರಾಮನ ಜನ್ಮ ಆಗುತ್ತೆ. ಈ ರೀತಿಯಲ್ಲಿ ಪರಮಾತ್ಮನ ಅಂಶಗಳು, ಬಲರಾಮ ಮತ್ತು ಶ್ರೀಕೃಷ್ಣನ ರೂಪದಲ್ಲಿ ಪರಮಾತ್ಮನ ಅಂಶಗಳೆರಡೂ ಕೂಡ ಈ ಲೋಕದಲ್ಲಿ ಅವತರಿಸುತ್ತೆ. ಇನ್ನು ಮುಂದುವರೆದಂತೆ ಶ್ರೀಕೃಷ್ಣ ಪರಮಾತ್ಮ ಈ ಲೋಕದಲ್ಲಿ ಅವತರಿಸಿದಾಗ ಏನೆಲ್ಲ ಅದ್ಭುತಗಳು ನಡೀತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಅದಕ್ಕೆ ಮುಂಚೆ ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳ್ತಾರೆ. ಭಗವಂತ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿದಾಗ ದೇವತೆಗಳೆಲ್ಲ ಬಂದು ದೇವಕಿಯ ಮುಂದೆ ಕಾಣಿಸ್ಕೊಂಡು ಆ ಗರ್ಭವನ್ನ ಸ್ತುತಿ ಮಾಡ್ತಾರಂತೆ, ಪರಮಾತ್ಮನೇ ಗರ್ಭದಲ್ಲಿದ್ದಾನೆ ಅಂತ ಹೇಳಿ. ಅದಕ್ಕೆ ಮುಂಚೆ ಮತ್ತೊಂದು ಘಟನೆಯಲ್ಲಿ ನಾವಿಲ್ಲಿ ಕಾಣ್ತೀವಿ. ಏನು ಅಂದ್ರೆ, ಕಂಸ ವಸುದೇವ ತನ್ನ ಮಾತಿಗೆ ಅನುಸಾರವಾಗಿ ಆ ಮಗುನ ತಗೊಂಬಂದು ಕೊಡ್ತಾನೆ, ದೇವಕಿಗೆ ಹುಟ್ಟಿದಂತ ಮೊದಲನೇ ಮಗುನ. ಆಗ ಕಂಸನಿಗೆ ಒಂದು ಆಲೋಚನೆ ಬರುತ್ತೆ, 8ನೇ ಗರ್ಭ ತಾನೇ ನನಗೆ ಮೃತ್ಯು ಆಗೋದು, ಈ ಮೊದಲನೇ ಮಗುನ ನಾನು ಯಾಕೆ ಕೊಲ್ಬೇಕು ಅಂತ ಹೇಳಿ ತಗೊಂಡು ಹೋಗು ಅಂತ ಹೇಳ್ಬಿಡ್ತಾನೆ. ನಾರದ ಮಹರ್ಷಿಗಳು
ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡೋರು. ಅವ್ರೇನ್ ಮಾಡ್ತಾರೆ, ನಾರದನ ಹತ್ರ ಬಂದು ಹೇಳ್ತಾರೆ, ಪರಮಾತ್ಮನೇ ಈ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಹುಟ್ಟುತ್ತಾ ಇದ್ದಾನೆ. ಮಹಾವಿಷ್ಣುವೇ, ಅವ್ರು ಬೇರೆ ಯಾರು ಅಲ್ಲ. ಮತ್ತೆ ಯಾವ ಗರ್ಭ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ? ಅದು 1ನೇದೋ 2ನೇದೋ 7ನೇದೋ 8ನೇದು ಅಂತ? ಯಾವ ರೂಪದಲ್ಲಾದ್ರೂ ಪರಮಾತ್ಮ ಬರ್ಬೋದು, ಅವತರಿಸ್ಬೋದು, ನಿನ್ನ ಮೃತ್ಯುವಿಗೆ ಕಾರಣ ಆಗ್ಬೋದು ಅಂತ ಹೇಳಿ ಈ ರೀತಿಯಾದ ಒಂದು ಮಾತುಗಳನ್ನ ಕೇಳಿದಾಗ ಕಂಸನಿಗೆ ಮತ್ತೆ ಕ್ರೋಧ ಹುಟ್ಟುತ್ತೆ. ಮತ್ತೆ ಬಂದು ಆ ಮೊದಲನೇ ಮಗುನ ಕೊಂದಾಕ್ತಾನೆ. ಹೀಗೆ 6 ಮಕ್ಕಳನ್ನು ಕೊಂದ್ಬಿಡ್ತಾನಂತೆ. ಇನ್ನು 7ನೇ ಗರ್ಭ ಬಲರಾಮ ಗೋಕುಲದಲ್ಲಿ ಹುಟ್ಟಿ ಅಲ್ಲಿ ಬೆಳೀತಾ ಇರ್ತಾನೆ. 8ನೇ ಗರ್ಭ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಪೂರ್ಣ ಬ್ರಹ್ಮನ ಅವತಾರಣ. ಅದನ್ನ ನಾವು 2ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ. ಆ ಸಂದರ್ಭದಲ್ಲಿ ಏನೆಲ್ಲ ಅದ್ಭುತಗಳು ನಡೀತು ಅಂತ. ಮೊದಲನೇದಾಗಿ ನೋಡೋದು ನಾವಿಲ್ಲಿ, ಭಗವಂತ ತನ್ನ ಯೋಗ ಮಾಯೆಗೆ ಆದೇಶವನ್ನ ಕೊಡ್ತಾನಂತೆ. ನೀನೀಗಾಗಲೇ ವ್ರಜಭೂಮಿಗೆ ಹೋಗು, ನಂದನ ಆ ಗೋಕುಲದಲ್ಲಿ ವಸುದೇವನ ಪತ್ನಿಯಾದ ರೋಹಿಣಿಯು ವಾಸವಾಗಿದ್ದಾಳೆ. ವಸುದೇವನ ಇತರ ಪತ್ನಿಯರು ಕೂಡ ಕಂಸನ ಭಯದಿಂದ ಅಲ್ಲಲ್ಲಿ ಅಡಗಿಕೊಂಡಿದ್ದಾರೆ. ನೀನೀಗ ರೋಹಿಣಿಯ ಉದರದಲ್ಲಿ ದೇವಕಿಯ ಸಪ್ತಮ ಗರ್ಭವನ್ನ ಅದರಲ್ಲಿ ಇರಿಸು. ಈಗ ನಾನು ನನ್ನ ಸಮಸ್ತ ಜ್ಞಾನ, ಬಲ ಮುಂತಾದ ಅಂಶಗಳೊಂದಿಗೆ ದೇವಕಿಗೆ ಪುತ್ರನಾಗುವೆನು. ನೀನು ನಂದ ಮಹಾರಾಜನ ಪತ್ನಿಯಾದ ಯಶೋದೆಯ ಗರ್ಭದಲ್ಲಿ ಹುಟ್ಟುವೆ. ಆ ಯೋಗ ಮಾಯೇನೆ ಸುಭದ್ರೆಯ ರೂಪದಲ್ಲಿ ಹುಟ್ಟಿದ್ದು. ಇದನ್ನ ನಾವು ಗಮನಿಸಿದಾಗ ನಮಗೊಂದು ವಿಚಾರ ನೆನಪಿಗೆ ಬರುತ್ತೆ. ಏನು ಅಂದ್ರೆ, ಒರಿಸ್ಸಾ ರಾಜ್ಯದಲ್ಲಿ ಪೂರಿ ಜಗನ್ನಾಥ್ ಅಂತ ಒಂದು ದೇವಾಲಯ ಇದೆ. ಬಹಳ ಮಹಿಮೆಯನ್ನ ಉಳ್ಳಂಥದ್ದು. ಅದರ ಮಹಿಮೆ ಬಗ್ಗೆ ಹಲವಾರು ವಿಡಿಯೋಗಳು ಕೂಡ ನಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಕೇಳಿರುವಂಥದ್ದು ಕೂಡ. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ, ಈ ಒಂದು ಪುರಿ ಜಗನ್ನಾಥು ಸಾಕ್ಷಾತ್ ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ ಅಂತ. ಶ್ರೀಮಾತೆ ಶಾರದಾ ದೇವಿಯವರು ಪುರಿ ಜಗನ್ನಾಥ್ಗೆ ಹೋಗ್ತಾರೆ ತೀರ್ಥಯಾತ್ರೆ ಸಂದರ್ಭದಲ್ಲಿ. ಹೀಗೆ ಹೋದಾಗ ಅವರಿಗೆ ಅಲ್ಲಿ ಜಗನ್ನಾಥನ ದರ್ಶನ ಆಗುತ್ತೆ. ಸಿಂಹದೋಪಾದಿಯಲ್ಲಿ ಜಗನ್ನಾಥ ಅಲ್ಲಿ ವಿರಾಜಮಾನನಾಗಿರೋದನ್ನ ನಾನು ನೋಡಿದೆ. ಆಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ನಾನು ಕೂಡ ಅಲ್ಲಿ ಸಖಿಯಾಗಿ ಪರಮಾತ್ಮನ ಸೇವೆ ಮಾಡ್ತಾ ಇರೋದು ನನಗೆ ಕಂಡು ಬಂತು ಅಂತ. ಇಷ್ಟು ಮಹಿಮೆಯನ್ನು ಉಳ್ಳದ್ದು ಆ ಪುರಿ ಜಗನ್ನಾಥ ಕ್ಷೇತ್ರ. ಅಲ್ಲಿ ನಾವು ನೋಡುವಂಥದ್ದು ಈ 3 ವಿಗ್ರಹಗಳನ್ನ. ಮೊದಲನೇದು ಈ ಕಡೆ ಬಲರಾಮ, ಮಧ್ಯದಲ್ಲಿ ಸುಭದ್ರೆ ಅಂದ್ರೆ ಯೋಗಮಾಯೆ, ಮತ್ತೆ ಈ ಕಡೆ ಕೃಷ್ಣನ ವಿಗ್ರಹ. ಈ 3 ವಿಗ್ರಹಗಳು ಕೂಡ ಅಲ್ಲಿರುತ್ತೆ. ಅದರ ಹಿನ್ನೆಲೆ ಕೂಡ ಬಹಳ ವಿಶೇಷವಾಗಿದೆ. ಹೀಗೆ ಪರಮಾತ್ಮ ಈ ಇಬ್ಬರ ರೂಪದಲ್ಲಿ, ಬಲರಾಮ ಮತ್ತು ಶ್ರೀಕೃಷ್ಣ, ಈ 2 ರೂಪದಲ್ಲಿ ವ್ಯಕ್ತವಾಗಿದ್ದು, ಜೊತೆಗೆ ತನ್ನ ಯೋಗ ಮಾಯೆಯನ್ನು ಕೂಡ ಕರ್ಕೊಂಡ್ಬಂದಿದ್ದಾನೆ. ಈ ಜಗತ್ತಿನಲ್ಲಿ ತನ್ನ ಮಾಯೆಯಲ್ಲಿ ತಾನೇ ಭಗವಂತ ಅವತರಿಸಿ ಬರುವಂಥದ್ದು. ಇದೊಂದು ಬಹಳ ವಿಶೇಷವಾದ ಒಂದು ಸಂದರ್ಭ. ಈಗ ಪರಮಾತ್ಮ ಮತ್ತೊಂದು ಮಾತನ್ನ ಯೋಗ ಮಾಯೆಗೆ ಹೇಳ್ತಾನಂತೆ, ನೀನು ಯಶೋದೆ ಗರ್ಭದಲ್ಲಿ ಹುಟ್ಟಿದ ಮೇಲೆ ನಿನ್ನನ್ನ ವಸುದೇವ ಕಾರಾಗೃಹಕ್ಕೆ ಕರ್ಕೊಂಡ್ ಬರ್ತಾನೆ, ನನ್ನನ್ನ ಗೋಕುಲದಲ್ಲಿ ಇಡ್ತಾನೆ. ನೀನಿಲ್ಲಿ ಕಂಸನ ಮುಂದೆ ಪ್ರಕಟ ಆಗು. ನೀನು ನಂತರ ಈ ಭೂಲೋಕದಲ್ಲಿ ದುರ್ಗೆಯಾಗಿ, ಭದ್ರಕಾಳಿಯಾಗಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ ಅಂತ ದೀರ್ಘ. ಕೃಷ್ಣ ಅಂತ ಬಂದಾಗ ಪರಮಾತ್ಮ, ಕೃಷ್ಣ ಅಂತ ಬಂದಾಗ ದ್ರೌಪದಿಗೂ ಕೃಷ್ಣ ಅಂತ ಕರೀತಾರೆ. ವೈಷ್ಣವಿ ದೇವಿಗೂ ಕೂಡ, ಅಂದ್ರೆ ವಿಷ್ಣು ಮಾಯೆಗೂ ಕೃಷ್ಣ ಅಂತಾನೆ ಕರೀತಾರೆ. ಆಮೇಲೆ ಮಾಧವಿ, ಕನ್ಯಕ, ಮಹಾಮಾಯ, ನಾರಾಯಣಿ, ಈಶಾನಿ, ಶಾರದ, ಅಂಬಿಕಾ, ಇವೇ ಮುಂತಾದ ನಾಮಗಳಿಂದ ಭಕ್ತರು ನಿನ್ನನ್ನು ಕೊಂಡಾಡುವರು.
ದೇವಕಿಯ ಗರ್ಭದಿಂದ ಸೆಳೆಯಲ್ಪಟ್ಟ ಕಾರಣದಿಂದ ಮಹಾಶೇಷನನ್ನು ಪ್ರಪಂಚದಲ್ಲಿ ಜನರು ಸಂಕರ್ಷಣ ಎಂದು ಕರೆಯುವರು. ನೋಡಿ, ಸಂಕರ್ಷಣಾಯ ನಮಃ ಅಂತ ನಾವು ಸ್ತುತಿ ಮಾಡುವಾಗ ಹೇಳ್ತೀವಿ. ಸಂಕರ್ಷಣ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ, ದೇವಕಿಯ ಗರ್ಭದಿಂದ ಆಕರ್ಷಿಸಲ್ಪಟ್ಟು ರೋಹಿಣಿಯ ಗರ್ಭದಲ್ಲಿ ಹೋಗಿ ಪ್ರಕಟ ಆಗಿದ್ರಿಂದ, ಸೇರ್ಕೊಂಡಿದ್ರಿಂದ ಸಂಕರ್ಷಣ ಅನ್ನೋ ಹೆಸರು ಬಂತು. ನಂತರ ಬಲರಾಮ ಲೋಕ ರಂಜಕನಾಗಿರೋದ್ರಿಂದ ರಾಮ ಅಂತ ಕೂಡ, ಮತ್ತು ಬಲವಂತರಲ್ಲಿ ಶ್ರೇಷ್ಠನಾಗಿರೋದ್ರಿಂದ ಬಲಭದ್ರ, ಬಲರಾಮ ಅಂತ ಕೂಡ ಅವನಿಗೆ ಹೆಸರು ಬರುತ್ತೆ. ಪರಮಾತ್ಮ ಹೀಗೆ ಯೋಗಮಾಯೆಗೆ ಆದೇಶವನ್ನ ನೀಡಿದ್ದಾನೆ. ಯೋಗಮಾಯೆ ಹಾಗೆ ಆಗಲಿ ಅಂತ ಹೇಳಿ ಪರಮಾತ್ಮನ ಮಾತನ್ನ ಶಿರಸಾವಹಿಸಿ ಪ್ರದಕ್ಷಿಣೆ ಮಾಡಿ ಭೂಲೋಕಕ್ಕೆ ಬಂದು ಭಗವಂತ ಹೇಳಿದಂತೆಯೇ ಮಾಡಿದಳು. ಹೀಗಾಗಿ ರೋಹಿಣಿಯ ಗರ್ಭದಿಂದ ಬಲರಾಮ ಅವತರಿಸಿದ್ದು. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಅವತರಿಸಿದ ಅದನ್ನು ನಾವು ಮುಂದೆ ಗಮನಿಸ್ತೀವಿ. ಮೊದಲಿಗೆ ಪರಮಾತ್ಮ ಹೇಗೆ ಪ್ರಕಟನಾದ ಅಂತ, ಭಗವಂತನು ತನ್ನ ಸಮಸ್ತ ಕಲೆಗಳೊಂದಿಗೆ ವಸುದೇವನ ಮನಸ್ಸಿನಲ್ಲಿ ಪ್ರಕಟಗೊಂಡನು. ಇಲ್ಲಿ ಒಂದು ಮುಖ್ಯವಾದ ವಿಚಾರ ನಾವು ಗಮನಿಸ್ತೀವಿ. ತಂದೆ ಮತ್ತು ತಾಯಿ ಇವರಿಬ್ಬರ ಒಂದು ಸಂಯೋಗದಿಂದ, ಇವರಿಬ್ಬರ ಅಂಶವಾಗಿ ಒಂದು ಮಗುವಿನ ಜನನ ಆಗುತ್ತೆ. ಇದರಲ್ಲಿ ತಂದೆ ಪಾತ್ರ ಏನು ಅಂದ್ರೆ, ಮಗನನ್ನ ಆತ್ಮಜ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆತ್ಮಜ ಅಂದ್ರೆ ತನ್ನ ಆತ್ಮನಿಂದ ಹುಟ್ಟಿರೋನು ಅಂತ. ಅದಕ್ಕೆ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಅಷ್ಟೊಂದು ಪ್ರೀತಿ ಅಥವಾ ಮೋಹ ಅಥವಾ ಆಕರ್ಷಣೆ ಅಥವಾ ಆಸಕ್ತಿ ಇವೆಲ್ಲ ಕೂಡ ಇರುತ್ತೆ. ಇಲ್ಲಿ ಪರಮಾತ್ಮ ಮೊದಲಿಗೆ ವಸುದೇವನ ಮನಸ್ಸಿನಲ್ಲಿ ಪ್ರಕಟ ಆದಂತೆ. ಮನಸ್ಸಿನಲ್ಲಿ ಮೊದಲಿನಿಂದಲೂ ಅವ್ಯಕ್ತನಾಗಿದ್ದವನು ಈಗ ವ್ಯಕ್ತನಾದನು. ಮತ್ತೊಂದು ವಿಚಾರ ನಾವು ಗಮನಿಸಿದ್ವಿ. ಇಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪರಮಾತ್ಮ ಅವ್ಯಕ್ತನಾಗಿರ್ತಾನೆ. ಅವ್ಯಕ್ತ ಅನ್ನೋದು ಕೂಡ ಪರಮಾತ್ಮನಿಗೆ ಒಂದು ಹೆಸರು. ಆದರೆ ವಸುದೇವನಿಗೆ ಅವನು ವ್ಯಕ್ತನಾಗಿದ್ದಾನೆ. ಈಗ ಅವನ ಒಂದು ಪುಣ್ಯ ಫಲವಾಗಿ ಭಗವಂತನ ದಿವ್ಯ ತೇಜಸ್ಸನ್ನ ಧರಿಸಿದ ವಸುದೇವನು ಸೂರ್ಯನಂತೆ ದೇದೀಪ್ಯಮಾನವಾಗಿ ಕಂಗೊಳಿಸಿದನು. ಪರಮಾತ್ಮ ವಸುದೇವನಲ್ಲಿ ವ್ಯಕ್ತವಾದ ಮೇಲೆ ಅವನಲ್ಲಿ ದೇವತೆಯ ಒಂದು ತೇಜಸ್ಸು, ದೇವತೆಗಳ ತೇಜಸ್ಸು ವ್ಯಕ್ತವಾಗಿದೆ. ಪರಮಾತ್ಮ ನಮ್ಮೊಳಗಡೆ ಯಾವಾಗ ಜಾಗೃತನಾಗ್ತಾನೋ ಅಂದ್ರೆ ವ್ಯಕ್ತನಾಗ್ತಾನೋ ನಮ್ಮ ಹೃದಯದಲ್ಲಿ, ಅದರ ಒಂದು ಸೂಚನೆಗಳು, ಲಕ್ಷಣಗಳೆಲ್ಲ ಆ ವ್ಯಕ್ತಿಯಲ್ಲಿ ಕಂಡು ಬರುತ್ತೆ ಎನ್ನುವುದು ನಾವು ಗಮನಿಸ್ತೀವಿ. ಮಹಾತ್ಮರ ಅವರ ಒಂದು ರೂಪ, ಅವರ ಒಂದು ಭಾವನೆಗಳು, ಮಾತುಗಳು, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಭಗವಂತನ ದಿವ್ಯತೆ ಕಂಡು ಬರ್ತಾ ಇರುತ್ತೆ. ಅವ್ರೇನೇ ಒಂದು ಮಾತು ಹೇಳಿದ್ರು ಕೂಡ ಅದರಲ್ಲಿ ಏನೋ ಒಂದು ಜ್ಞಾನದ ವಿಚಾರ ಇರುತ್ತೆ ಮತ್ತು ಅವರ ಪ್ರತಿಯೊಂದು ನಡವಳಿಕೆ ಕೂಡ ಆಕರ್ಷಣೀಯವಾಗಿರುತ್ತೆ. ಇಂತಹ ಒಂದು ದಿವ್ಯ ತೇಜಸ್ಸು ವಸುದೇವನಲ್ಲಿ ವ್ಯಕ್ತವಾಗಿದೆ. ಭಗವಂತನ ದಿವ್ಯ ತೇಜಸ್ಸನ್ನ ಧರಿಸಿದ ವಸುದೇವನು ಸೂರ್ಯನಂತೆ ದೇದೀಪ್ಯಮಾನವಾಗಿ ಕಂಗೊಳಿಸಿದನು. ಇದಾದ ಮೇಲೆ ಏನಾಯ್ತು, ಮುಂದುವರೆದಂತೆ ವಸುದೇವನನ್ನ ಆಗ ಯಾರು ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡ್ಬೇಕು ಅನ್ಸೋದಂತೆ. ಏನೋ ಒಂದು ವಿಶೇಷವಾದ ಶಕ್ತಿ ವಸುದೇವನಲ್ಲಿ ಸೇರ್ಕೊಂಡಿದೆ ಅನ್ನೋದು ಅವ್ರಿಗೆ ಕಾಣಿಸ್ತಾ ಇತ್ತು. ಆಗ ವಸುದೇವನನ್ನ ಯಾರೂ ಕೂಡ ಎದುರಿಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ವಂತೆ. ಅವನ ಮಾತನ್ನ ಇಲ್ಲ ಅನ್ನೋಕ್ಕಾಗ್ತಾ ಇರ್ಲಿಲ್ಲ. ಬಲದಲ್ಲಾಗ್ಲಿ ಮತ್ಯಾವುದೇ ವಿಚಾರದಲ್ಲಾಗ್ಲಿ ಅವನನ್ನು ಎದುರಿಸಕ್ಕಾಗ್ತಿರ್ಲಿಲ್ಲ. ನೋಡಿ, ವಸುದೇವ ದೇವಕಿಯರ ಮಗನಾಗಿ ಪರಮಾತ್ಮ ಅವತರಿಸಿದ, ಇಷ್ಟು ಮಾತ್ರ ನಾವು ಗಮನಿಸ್ತೀವಿ. ಆದರೆ ಪರಮಾತ್ಮ ಅವತರಿಸೋದಕ್ಕೆ ಮುಂಚೆ ಏನೆಲ್ಲ ಬದಲಾವಣೆಗಳಾಯಿತು ವಸುದೇವನಲ್ಲಿ, ಮಹಿಮೆ ಹೇಗೆ ಮೂಡಿ ಬಂತು, ಮತ್ತೆ ದೇವಕಿಯಲ್ಲಿ ಹೇಗೆಲ್ಲ ಪರಿವರ್ತನೆ ಆಯಿತು ಅನ್ನೋದನ್ನ ಇಲ್ಲಿ ವಿವರವಾಗಿ 2ನೇ ಸ್ಕಂದದಲ್ಲಿ ನಾವು ಗಮನಿಸ್ತೀವಿ. ಮುಂದುವರೆದಂತೆ ನಾವಿಲ್ಲಿ ನೋಡೋದು, ಜಗತ್ತಿಗೆ ಪರಮ ಮಂಗಳಕರವಾದ ಭಗವಂತನ ಆ ಜ್ಯೋತಿರ್ಮಯ ಅಂಶವು ವಸುದೇವನ ಮೂಲಕ ಆಧಾನ ಮಾಡಲ್ಪಟ್ಟಾಗ
ಪೂರ್ವ ದಿಕ್ಕು ಚಂದ್ರನನ್ನು ಧರಿಸುವಂತೆಯೇ ಶುದ್ಧ ಸತ್ವ ಸಂಪನ್ನಳಾದ ದೇವಕೀ ದೇವಿಯ ವಿಶುದ್ಧ ಮನಸ್ಸಿನಿಂದ ಸರ್ವಾತ್ಮನು ಆತ್ಮರೂಪನೂ ಆದ ಭಗವಂತನನ್ನು ಧರಿಸಿಕೊಂಡಳು. ಇದು ಒಂದು ಯಜ್ಞ. ಅದಕ್ಕೆ ಒಂದು ಜೀವಿಗೆ ಜನ್ಮ ಕೊಡೋದನ್ನ ಸೃಷ್ಟಿ ಯಜ್ಞ ಅಂತ ಕರೀತಾರೆ. ಈ ಎಲ್ಲ ಯಜ್ಞಗಳಿಗೂ ಈಶ್ವರ ಯಜ್ಞೇಶ್ವರ, ಅವನು ಪರಮಾತ್ಮನೇ. ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ, ಯಜ್ಞೇಶ್ವರ ಅನ್ನೋದು ಪರಮಾತ್ಮನಿಗೆ ಒಂದು ಹೆಸರು. ಹೀಗೆ ಪರಮಾತ್ಮ ಇಲ್ಲಿ ಯಜ್ಞ ರೂಪದಲ್ಲಿ ವಸುದೇವನಿಂದ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿ ಭಗವಂತನು ಇಡೀ ಜಗತ್ತಿಗೆ ನಿವಾಸ ಸ್ಥಾನನಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ದೇವಕಿಯು ನಿವಾಸ ಸ್ಥಾನವಾದಳು. ಎಷ್ಟು ಸುಂದರವಾಗಿ ಇದನ್ನ ವೇದವ್ಯಾಸರು ವರ್ಣಿಸಿದ್ದಾರೆ. ಇಡೀ ಜಗತ್ತಿಗೆ ಆಶ್ರಯವನ್ನು ಕೊಟ್ಟವನು ಅಥವಾ ಇಡೀ ಜಗತ್ತು ವಾಸವಾಗಿರೋದು ಪರಮಾತ್ಮನಲ್ಲಿ. ಅಂತಹ ವಾಸುದೇವನಿಗೆ ದೇವಕಿ ನಿವಾಸ ಸ್ಥಾನ ಆದ್ಲಂತೆ. ನಂತರ ಒಂದು ಉಪಮಾನವನ್ನು ಇಲ್ಲಿ ಹೇಳ್ತಾರೆ. ಗಡಿಗೆಯಲ್ಲಿಟ್ಟ ದೀಪದ ಬೆಳಕು ಹೊರಗೆ ಹರಡದಂತೆ, ಜ್ಞಾನವಂತನ ವಿದ್ಯೆಯು ಪ್ರಕಾಶಕ್ಕೆ ಬರದಂತೆಯೇ ಕಂಸನ ಕಾರಾಗೃಹದಲ್ಲಿ ಬಂದಿಯಾಗಿದ್ದ ದೇವಕಿಯ ಪ್ರಭೆಯು ಪೂರ್ಣವಾಗಿ ಶೋಭಿಸಲಿಲ್ಲ. ಇದು ಕೂಡ ಪರಮಾತ್ಮನ ಒಂದು ಲೀಲೆ. ಯಾಕೆಂದ್ರೆ ಹಾಗೇನಾದ್ರೂ ವ್ಯಕ್ತವಾಗಿದ್ದೇ ಆಗಿದ್ರೆ ಕಂಸನಿಗೆ ಅನುಮಾನ ಬರ್ತಾ ಇತ್ತು. ಹಾಗಾಗಿ ಈ ಒಂದು ದೇವ ರಹಸ್ಯ ಯಾರಿಗೂ ತಿಳಿಲೇ ಇಲ್ಲ. ಒಂದು ದೀಪವನ್ನ ಹಚ್ಚಿ ಅದನ್ನ ಮಡಿಕೆಯಲ್ಲಿ ಮುಚ್ಚಿಬಿಟ್ರೆ ಹೇಗೆ ಅದರ ಬೆಳಕು ಹೊರಗಡೆ ಬರೋದಕ್ಕೆ ಸಾಧ್ಯವಾಗೋದಿಲ್ವೋ ಆ ರೀತಿಯಲ್ಲಿ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಇದ್ದಂತೆ. ನಂತರ ಭಗವಂತನು ದೇವಕಿಯ ಗರ್ಭದಲ್ಲಿ ವಿರಾಜಮಾನನಾದಾಗ ಆಕೆಯ ಮುಖದಲ್ಲಿ ಪವಿತ್ರ ಮುಗುಳ್ನಗೆ ಇತ್ತು. ಆಕೆಯ ಶರೀರದ ಕಾಂತಿಯಿಂದ ಕಾರಾಗೃಹವು ಬೆಳಗಿ ಹೋಯಿತು. ನಂತರ ಒಳಗಡೆ ಇರುವಂತಹ ಸತ್ಯ ಅಥವಾ ಬೆಂಕಿ, ಈ ಸತ್ಯ ಮತ್ತು ಬೆಂಕಿಯನ್ನು ಹೆಚ್ಚೊತ್ತು ಮುಚ್ಚಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲೇ ದಿನಗಳು ಕಳೆದಂತೆಲ್ಲ, ದೇವಕಿಯ ಗರ್ಭ ಬೆಳೀತಾ ಇದ್ದಂತೆಲ್ಲ ತಾನಾಗಿ ಆಕೆಯಿಂದ ಆ ಕಾಂತಿ ಹೊರಹೊಮ್ಮೋದಕ್ಕೆ ಪ್ರಾರಂಭ ಆಯಿತು. ಕಾರಾಗೃಹವೆಲ್ಲ ಬೆಳಕಿನಿಂದ ತುಂಬಿಕೊಳ್ತಂತೆ. ಆ ಸಂದರ್ಭದಲ್ಲಿ ಕಂಸ ಬಂದು ನೋಡಿದನೆ. ಆಗ ಅವನಿಗೆ ಖಚಿತ ಆಗಿದೆ, ಖಂಡಿತವಾಗಿ ಈ ಸರಿ ಮಹಾವಿಷ್ಣುವೇ ಈಕೆ ಗರ್ಭವನ್ನು ಪ್ರವೇಶ ಮಾಡಿದನೆ. ಯಾಕೆಂದ್ರೆ ಮೊದಲು ದೇವಕಿ ಹೀಗಿರ್ಲಿಲ್ಲ, ಅದನ್ನು ಕೂಡ ಅವನು ಅರ್ಥಕೊಂಡಿದ್ದಾನೆ. ಈಗ ನಾನೇನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾನೆ. ಅವನ ಒಂದು ಸ್ವಾರ್ಥ, ಅವನ ಕ್ರೂರತೆ ಕೊನೆಗೆ ಅವನಿಗೇನ್ ಹೇಳಿದೆ ಅವನ ಮನಸ್ಸು ಅಂದ್ರೆ, ಏನೇ ಆಗ್ಲಿ ಈ ಸರಿ ಅವನು ಹುಟ್ಟಿದಾಗ ಆ ಮಗು ಅದನ್ನ ಕೊಂದಾಕ್ಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾನೆ. ಕಂಸ ಆ ಸಂದರ್ಭದಲ್ಲಿ ಕುಳಿತಾಗ ಎದ್ದಾಗ ಎಲ್ಲ ಸಂದರ್ಭದಲ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಂತೆ, ಪರಮಾತ್ಮನ ಬಗ್ಗೆನೆ. ನಾರದರು ಹೇಳಿದಂತೆ ವಿಷ್ಣು ನನ್ನನ್ನ ಕೊಲ್ಲೋದಕ್ಕೆ ಅಥವಾ ಈ ಭೂಭಾರ ಹರಣ ಮಾಡೋದಕ್ಕೆ ದೇವಕಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಹೇಗೆ ಅವನನ್ನು ನಾನು ಕೊಲ್ಬೇಕು, ಏನಾಗ್ಬೋದು ಅನ್ನುವಂಥ ಚಿಂತನೆಯಲ್ಲೇ ಅವನು ದಿನಗಳನ್ನ ಕಳೀತಾ ಇದ್ದಂತೆ. ಆಗ ಅವನಿಗೇನಾಗಿದೆ, ಎಲ್ಲವೂ ಕೃಷ್ಣಮಯವಾಗಿ ತೋರೋದಕ್ಕೆ ಪ್ರಾರಂಭ ಆಗಿದೆ. ಮನುಷ್ಯ ಯಾವುದನ್ನ ಹೃತ್ಪೂರ್ವಕವಾಗಿ ಭಾವಿಸ್ತಾ ಇರ್ತಾನೋ ಅವನಿಗೆ ಮನಸ್ಸಿನಲ್ಲಿ ಅದೇ ಸಂಸ್ಕಾರಗಳು ಉಂಟಾಗತ್ತೆ. ಅವನು ಎಲ್ಲಿ ನೋಡಿದ್ರು ಕೂಡ ಅದೇ ಕಂಡು ಬರುತ್ತೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಹೇಳ್ತಾರೆ. ಕಪ್ಪೆಯ ಭಸ್ಮದಿಂದ ಮಾಡಿರುವಂಥದ್ದನ್ನ ಅದರಿಂದ ಕಾಡಿಗೆ ಮಾಡಿ ಕಣ್ಣಿಗೆ ಹಚ್ಕೊಂಡ್ರೆ ನಂತರ ನೋಡಿದ್ರೆ ಎಲ್ಲಿ ನೋಡಿದ್ರು ಸರ್ಪಮಯವಾಗಿ ಕಾಣುತ್ತಂತೆ ಜಗತ್ತು. ಎಲ್ಲಿ ನೋಡಿದ್ರು ಸರ್ಪಗಳೇ ಕಾಣ್ತಾ ಇರುತ್ತೆ, ಹಾವುಗಳು. ಹಾಗೆ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಇದ್ದಂತಹ ಅಥವಾ ಪರಮಾತ್ಮ ಹುಟ್ಟಿ ಬರ್ತಾನೆ ಅಂತ ನೆನಪು ಮಾಡ್ಕೊಳ್ತಾ ಇದ್ದಂತಹ ಕಂಸನಿಗೆ ಎಲ್ಲ ಕಡೆ ಆ ಪರಮಾತ್ಮನನ್ನೇ ಕಾಣೋ ಹಾಗಾಗಿದೆ.
ನಂತರ ಏನಾಗಿದೆ, ಈ ಸಮಯದಲ್ಲಿ ರುದ್ರದೇವರು ಮತ್ತು ಬ್ರಹ್ಮದೇವರು ತಮ್ಮ ಅನುಚರರೊಡನೆ, ನಾರದರೆ ಮೊದಲಾದ ಋಷಿಗಳೊಡನೆ ಕಂಸನ ಸೆರೆಮನೆಗೆ ಬಂದು ಸುಮಧುರವಾದ ಮಾತುಗಳಿಂದ ಶ್ರೀಹರಿಯನ್ನು ಹೀಗೆ ಸ್ತುತಿಸಲು ಪ್ರಾರಂಭಿಸಿದರು. ಅದಾದ್ಮೇಲೆ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಕಾರಾಗೃಹಕ್ಕೆ. ಬಂದು ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾರಂತೆ. ನೀನು ಸತ್ಯ ಸಂಕಲ್ಪನಾಗಿರುವೆ, ಸತ್ಯವೇ ನಿನ್ನನ್ನು ಪಡೆಯುವ ಶ್ರೇಷ್ಠ ಸಾಧನೆಯಾಗಿದೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಸತ್ಯನಾದವನು ನೀನೊಬ್ಬನೇ. ಅಂದ್ರೆ ಪರಮಾತ್ಮ ಒಬ್ಬನೇ ಇರೋದು. ಈ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಕೇವಲ ತೋರಿಕೆ ಅಷ್ಟೇ ಅಂತ ಅರ್ಥ. ಇಡೀ ಜಗತ್ತಿಗೆ ಕಾರಣನೂ ನೀನೇ ಆಗಿದೆಯಾ, ಜಗತ್ತಿನ ಅಂತರ್ಯಾಮಿಯೂ ನೀನೇ ಆಗಿರುವೆ, ನೀನೇ ಪರಮಾರ್ಥ ಸ್ವರೂಪನಾಗಿರುವೆ, ಸತ್ಯವಚನಕ್ಕೂ ಸಮದೃಷ್ಟಿಗೂ ನೀನೇ ಪ್ರೇರಕನು. ಹೀಗೆ ಇಂತಹ ಅಮೋಘವಾದ ಮಹಿಮೆಯನ್ನ ಉಳ್ಳ ನಿನ್ನ ಪಾದಪದ್ಮಗಳಲ್ಲಿ ನಾವು ಶರಣು ಬಂದಿದ್ದೇವೆ ಅಂತ ಹೇಳಿ ದೇವಕ್ಕೆ ಗರ್ಭದಲ್ಲಿರುವಂತಹ ಪರಮಾತ್ಮನನ್ನ ಸ್ತುತಿ ಮಾಡ್ತಿದ್ದಾರೆ ಶಿವ, ಬ್ರಹ್ಮ ಮತ್ತು ಇತರ ದೇವತೆಗಳೆಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ವೇದಾಂತದ ವಿಚಾರಗಳನ್ನು ನಾವಲ್ಲಿ ಗಮನಿಸ್ತೀವಿ. ಅದೇನು ಅಂದ್ರೆ, ಉಪನಿಷತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತ ಒಂದು ಉದಾಹರಣೆ ಅದು. ಅದರಲ್ಲಿ ಒಂದೇ ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತೆ. ಒಂದು ಮೇಲಿನ ಕೊಂಬೆಯ ಮೇಲೆ ಕುಳಿತಿರುತ್ತೆ, ಮತ್ತೊಂದು ಕೆಳಗಡೆ ಇರುತ್ತೆ. ಮೇಲಿನ ಮೇಲಿರುವಂತ ಪಕ್ಷಿ ಬಹಳ ಸುಂದರವಾಗಿದೆ, ಆರೋಗ್ಯವಾಗಿದೆ, ದೃಢವಾಗಿದೆ. ಅದು ಆ ಹಣ್ಣಿನಲ್ಲಿ, ಆ ವೃಕ್ಷದಲ್ಲಿರುವಂತ ಯಾವುದೇ ಹಣ್ಣನ್ನ ತಿಂತಾ ಇಲ್ಲ, ಚಲಿಸ್ತಾನೂ ಇಲ್ಲ, ಒಂದೇ ಕಡೆ ಸ್ಥಿರವಾಗಿದೆ. ಮತ್ತೊಂದು ಪಕ್ಷಿ ಅದೇ ವೃಕ್ಷದಲ್ಲಿ ಕೆಳಗಿನ ಕೊಂಬೆಗಳಲ್ಲಿ ಚಲಿಸ್ತಾ ಇದೆ, ಮತ್ತೆ ಆ ವೃಕ್ಷದಲ್ಲಿರುವಂತಹ ಹಣ್ಣುಗಳನ್ನ ತಿಂತಾ ಇದೆಯಂತೆ. ಒಂದು ಸಲಿ ಅದು ಸಿಹಿ ಹಣ್ಣನ್ನ ತಿನ್ನುತ್ತೆ, ಮತ್ತೊಂದು ಸರಿ ಕಹಿಯಾದ ಹಣ್ಣನ್ನ ತಿನ್ನುತ್ತೆ. ಸಿಹಿ ಹಣ್ಣು ದೊರಕಿದಾಗ ಅದು ಸಂತೋಷ ಪಡುತ್ತೆ, ಕಹಿಯಾದ ಹಣ್ಣು ದೊರೆತಾಗ ಅದು ದುಃಖ ಪಡ್ತಾ ಇದೆ. ಹೀಗೆ ಅದು ಹಲವಾರು ಕಾಲ ಆ ವೃಕ್ಷದಲ್ಲಿ ಸಂಚರಿಸಿ ಒಂದು ಸರಿ ತಲೆ ಮೇಲೆತ್ತಿ ನೋಡುತ್ತಂತೆ. ತನ್ನ ಹಾಗೇ ಇದೆಯಲ್ಲ ಈ ಪಕ್ಷಿ, ಆದ್ರೆ ಇದು ಏನು ತಿಂತಾ ಇಲ್ಲ, ಸುಮ್ಮನೆ ಇದೆ, ಮತ್ತೆ ಆರೋಗ್ಯವಾಗಿದೆ, ಆನಂದವಾಗಿದೆ, ನಾನು ಹೀಗಿರ್ಬೇಕು ಅಂತ ಭಾವಿಸುತ್ತಂತೆ. ಮತ್ತೆ ಅದರ ಗಮನ ಹಣ್ಣುಗಳ ಕಡೆ ಹೋಗುತ್ತೆ, ಯಾಕಂದ್ರೆ ಹಿಂದೆ ತಿಂದಿತ್ತಲ್ಲ, ಆ ಸಂಸ್ಕಾರ ಮತ್ತೆ ಮತ್ತೆ ಅದು ಬೇಕು ಅಂತ ಅನ್ಸುತ್ತೆ. ಮನುಷ್ಯ ಯಾವುದೇ ಒಂದು ವಿಷಯವನ್ನ ಅನುಭವಿಸಿದಾಗ ಅವನಿಗೆ ಅದರಲ್ಲಿ ತೃಪ್ತಿ ಅನ್ನೋದೇನಾದ್ರು ಉಂಟಾಯಿತು ಅಂದ್ರೆ ಅವನಿಗದು ಬಂಧನ ಆಗುತ್ತೆ. ಯಾದೇವಿ ಸರ್ವಭೂತೇಶು ತುಷ್ಟಿ ರೂಪೇಣ ಸಂಸ್ಥಿತ. ಆ ಮಹಾಮಾಯೆ ತೃಪ್ತಿಯ ರೂಪದಲ್ಲಿ ನಮ್ಮೊಳಗಡೆ ಇರ್ತಾಳಂತೆ. ಯಾವಾಗ ನಾವು ಆ ವಿಷಯಗಳ ಸಂಪರ್ಕಕ್ಕೆ ಬರ್ತೀವೋ ಅಥವಾ ನಮ್ಮ ಮನಸ್ಸು ಬರುತ್ತೋ, ಅದು ತೃಪ್ತಿಗೊಳ್ತು ಅಂದ್ರೆ ಮತ್ತೊಮ್ಮೆ ಅದು ಬೇಕು ಅಂತ ಅನ್ಸುತ್ತೆ. ಯಾವಾಗ ಅದು ತೃಪ್ತಿ ಆಗೋದಿಲ್ವೋ ಆಗ ಅದು ಬೇಡ ಅನ್ಸುತ್ತೆ. ಅದನ್ನೇ ವೈರಾಗ್ಯ ಅನ್ನೋದು. ಈ ಜಗತ್ತಿನಲ್ಲೇ ಯಾರು ತೃಪ್ತರಾಗಿದ್ದಾರೋ ಅವರಿಗೆ ಈ ಜಗತ್ತಿಗಿಂತ ಮೀರಿದ ಒಂದು ಸತ್ಯ ಇದೆ, ಅಲ್ಲಿ ನಾವು ಹೋಗ್ಬೇಕು, ಅದನ್ನ ಪಡಿಬೇಕು ಅನ್ನುವಂಥ ಆಲೋಚನೆ ಬರೋದೇ ಇಲ್ಲ. ಹೀಗೆ ಈ ಕೆಳಗಿರುವಂತ ಪಕ್ಷಿ ಸಿಹಿ ಕಹಿ ಹಣ್ಣುಗಳನ್ನ ತಿನ್ಕೊಂಡು ಆ ಸಂಸಾರ ವೃಕ್ಷದಲ್ಲಿ ಅಲಿತಾ ಇದೆ. ಮತ್ತೆ ಮತ್ತೆ ಮೇಲಿರೋ ಪಕ್ಷಿ ಕಡೆ ನೋಡುತ್ತಂತೆ. ಕೊನೆಗೆ ಅದು ಒಂದು ನಿರ್ಧಾರಕ್ಕೆ ಬರುತ್ತೆ, ನಾನು ಆ ಮೇಲಿರೋ ಪಕ್ಷಿ ಹಾಗೆ ಆಗ್ಬೇಕು, ಆ ಪಕ್ಷಿಯ ಬಳಿ ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಹಂತ ಹಂತವಾಗಿ ಕೊಂಬೆ ಮೇಲೆ ಹತ್ಕೊಂಡು ನಂತರ ಮೇಲಿರೋ ಪಕ್ಷಿಯ ಬಳಿ ಹೋಗುತ್ತೆ. ಆ ಪಕ್ಷಿಯ ಬಳಿ ಹೋಗ್ತಾ ಹೋಗ್ತಾ ಹತ್ತಿರಕ್ಕೆ ಹೋಗ್ತಿದ್ದಂತೆಲ್ಲ ತನ್ನ ಹಿಂದಿನ ಒಂದು ಅಸ್ತಿತ್ವವನ್ನೇ ಮರಿತಾ ಬರುತ್ತೆ. ತಾನೇನು ಹಿಂದೆ ಆಗಿದ್ನೋ ಅದು ನಾನಲ್ಲ ಅನ್ನೋದು ಅರ್ಥಕೊಳ್ತಾ ಬರುತ್ತೆ. ಕೊನೆಗೆ ಆ ಪಕ್ಷಿಯ ತೀರ ಹತ್ತಿರಕ್ಕೆ ಬಂದಾಗ ಆ ಪಕ್ಷಿಯೊಂದಿಗೆ ಅದು ಒಂದಾಗ್ಬಿಡುತ್ತೆ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತಾರೆ. ಇಲ್ಲಿ ಮೇಲಿರುವಂತ ಪಕ್ಷಿ ಯಾವುದು ಅಂದ್ರೆ ಪರಮಾತ್ಮ, ಕೆಳಗಡೆ ಸಿಹಿ ಕಹಿ ಹಣ್ಣುಗಳನ್ನ ತಿಂತಾ ಇರೋದು ಅಂದ್ರೆ ಸುಖ ದುಃಖಗಳನ್ನ ಅನುಭವಿಸ್ತಾ ಇರುವಂತ ಜೀವಾತ್ಮ. ಇವೆರಡೂ ಕೂಡ
ಒಂದೇ ವೃಕ್ಷದಲ್ಲಿದೆ. ಆ ವೃಕ್ಷ ಯಾವುದು ಅಂದ್ರೆ ಈ ಶರೀರ. ಅದನ್ನ ಇಲ್ಲಿ ತಾತ್ವಿಕ ರೂಪದಲ್ಲಿ ವಿವರಿಸ್ತಾ ಕೆಲವು ಶ್ಲೋಕಗಳಲ್ಲಿ ನಾವು ಗಮನಿಸ್ತೀವಿ. ಬ್ರಹ್ಮದೇವರು ಮತ್ತು ಶಿವ ಇವರಿಬ್ಬರು ಪರಮಾತ್ಮನನ್ನ ಸ್ತುತಿ ಮಾಡುವಾಗ ಈ ಮಾತುಗಳನ್ನ ಹೇಳಿದ್ರು ಅಂತ. ಹೀಗೆ ಜೀವಾತ್ಮ ಪರಮಾತ್ಮನ ಕಡೆ ದೃಷ್ಟಿ ಇಟ್ಟು ಮುಂದುವರೆದಾಗ ಕೊನೆಗೆ ಪರಮಾತ್ಮನಲ್ಲೇ ಒಂದಾಗ್ತಾನೆ. ಇಂತಹ ಒಂದು ಜ್ಞಾನವನ್ನ, ಆ ಜಾಗೃತಿಯನ್ನು ಉಂಟು ಮಾಡುವನು ಕೂಡ ನೀನೇ ಆಗಿದೆಯಾ. ನಿನ್ನ ಕೃಪೆ ಇಲ್ಲದೆ ಆತ್ಮ ಜಾಗೃತಿ ಉಂಟಾಗೋದಿಲ್ಲ. ಅದನ್ನ ಹೇಳಕ್ಕೆ ಈ ಉಪಮಾನ ಹೇಳಿರೋದು. ಅಂದ್ರೆ ಪರಮಾತ್ಮನ ಕೃಪೆ ಆಗದೆ ನಮ್ಮಲ್ಲಿ ಆತ್ಮ ಜಾಗೃತಿ ಉಂಟಾಗೋದಿಲ್ಲ. ಈ ಆತ್ಮ ಜಾಗೃತಿ ಉಂಟಾದಾಗ ನಾವು ಪ್ರಪಂಚದ ಕಡೆ ಗಮನ ಕೊಡೋದಿಲ್ಲ. ಪ್ರಪಂಚಕ್ಕೆ ಕಾರಣನಾಗಿರುವಂತ ಪರಮಾತ್ಮನ ಕಡೆ ನಮ್ಮ ಗಮನ ಇರುತ್ತೆ. ಅಂದ್ರೆ ನಮ್ಮ ದೃಷ್ಟಿ ಅಲ್ಲಿ ನಿಂತಿರುತ್ತೆ. ಯಾರಿಗಿನ್ನೂ ಆತ್ಮ ಜಾಗೃತಿ ಆಗಿಲ್ವೋ ಅವರಿಗೆ ಜಗತ್ತೇ ಸರ್ವಸ್ವ, ಜೀವನವೇ ಸತ್ಯ, ಅವರ ಶರೀರವೇ ಅವರಿಗೆ ಬಹಳ ಮುಖ್ಯವಾದ್ದು, ವ್ಯವಹಾರವನ್ನೇ ಅವರು ತಮ್ಮ ಕರ್ತವ್ಯ ಅಂತ ಭಾವಿಸ್ತಾರೆ. ಆದರೆ ಅದು ಹಾಗಲ್ಲ. ಮುಖ್ಯವಾಗಿ ಮನುಷ್ಯ ಜೀವನದ ಉದ್ದೇಶವೇ ತನ್ನ ನಿಜ ಸ್ವರೂಪವನ್ನು ಅರ್ಥಕೊಳ್ಳೋದು. ಪರಮಾತ್ಮನ ಅನುಗ್ರಹದಿಂದ ಆತ್ಮ ಜಾಗೃತಿ ಉಂಟಾದಾಗ ನಾವು ಯಾರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ ಜಗತ್ತು ಕೇವಲ ಒಂದು ತೋರಿಕೆ, ಜೀವನ ಅನ್ನೋದು ಒಂದು ಕನಸಿನ ಹಾಗೆ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಇಂತಹ ಆತ್ಮ ಜಾಗೃತಿಯನ್ನು ಉಂಟು ಮಾಡುವಂತಹ ಜ್ಞಾನ ಸ್ವರೂಪನು ನೀನೇ ಆಗಿರುವೆ. ನಿನ್ನ ಆ ರೂಪಗಳು ಅಪ್ರಾಕೃತವೂ ಶುದ್ಧ ಸತ್ವಮಯವೂ ಆಗಿದೆ. ಪರಮಾತ್ಮನನ್ನ ಧ್ಯಾನಿಸೋದಕ್ಕೆ ಪರಮಾತ್ಮ ಮನುಷ್ಯ ಶರೀರವನ್ನ ಧಾರಣೆ ಮಾಡ್ಕೊಂಡು ಬರ್ತಾನಂತೆ. ಅಂತಹ ಒಂದು ರೂಪವನ್ನ ಈಗ ನೀನು ಧಾರಣೆ ಮಾಡಿಕೊಂಡು ಬರೋದಕ್ಕಾಗಿಯೇ ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದೆಯಾ. ನಿನ್ನ ಈ ರೂಪವನ್ನ, ನಿನ್ನ ನಾಮವನ್ನ, ನಿನ್ನ ಲೀಲೆಯನ್ನ ಮನುಷ್ಯರು ಅಥವಾ ಜೀವಾತ್ಮರು ಧ್ಯಾನಿಸ್ತಾ ಈ ಭವಸಾಗರವನ್ನ ದಾಟಿ ಬಿಡ್ತಾರೆ. ಕೃಷ್ಣನ ಒಂದು ರೂಪ, ಕೃಷ್ಣನ ನಾಮಸ್ಮರಣೆ, ಶ್ರೀಕೃಷ್ಣ ಪರಮಾತ್ಮನ ಕೀರ್ತನೆ, ಇವುಗಳಿಂದ ಎಷ್ಟೋ ಜನ ಉದ್ಧಾರ ಆಗಿದ್ದಾರೆ. ಹಾಗಾಗಿ ಪರಮಾತ್ಮ ಅವತರಿಸಿ ಬರೋದೇ ಅದಕ್ಕಾಗಿ. ತನ್ನ ಲೀಲೆಯಿಂದ ಜೀವಿಗಳ ಹೃದಯದಲ್ಲಿ ಸ್ಥಾನವನ್ನು ಪಡ್ಕೊಂಡು ಅಲ್ಲೇ ಇದ್ಬಿಡ್ತಾನೆ, ವ್ಯಕ್ತನಾಗ್ತಾನೆ. ತನ್ಮೂಲಕ ಭಕ್ತಿಯಿಂದ ಮುಕ್ತಿ ಮಾರ್ಗ, ನಂತರ ಮುಕ್ತಿ ಪ್ರಾಪ್ತವಾಗುತ್ತೆ. ಈ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಮತ್ತು ಶಿವ ಮತ್ತು ದೇವತೆಗಳೆಲ್ಲ ಬಂದು ಸ್ತುತಿ ಮಾಡಿದ್ದಾರೆ. ಕಂಸನ ಸೆರೆಮನೆಗೆ ಬಂದು ದೇವಕಿಯ ಸ್ತುತಿ ಮಾಡಿದ್ದಾರೆ. ಇದನ್ನ ಹಲವಾರು ಶ್ಲೋಕಗಳಲ್ಲಿ ನಾವಿಲ್ಲಿ ಕಾಣ್ತೀವಿ. ದೃಗ್ದೃಶ್ಯ ವಿವೇಕ ಅಂತ ಒಂದು ವೇದಾಂತ ತತ್ವ ಇದೆ. ಆ ವಿಚಾರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ ಏನಾಯ್ತು ಅದನ್ನ ನಾವಿಲ್ಲಿ ನೋಡೋಣ. ಪರಮಾತ್ಮ, ನೀನು ಹುಟ್ಟು ಸಾವುಗಳಿಲ್ಲದವನು, ಆದರೆ ಈಗ ಮನುಷ್ಯ ರೂಪದಿಂದ ಹುಟ್ಟುತ್ತಿರುವೆ. ಇದಕ್ಕೆ ಕಾರಣವೇನೆಂದು ಊಹಿಸುವುದಾದರೆ ನೀನು ಭೂಮಿಯಲ್ಲಿ ಹುಟ್ಟುವುದು, ಬೆಳೆಯುವುದು, ನಿನ್ನ ಲೀಲೆಗಳನ್ನ ತೋರುವುದು ವಿನೋದವೆಂದೇ ಹೇಳಬೇಕಾಗುತ್ತದೆ. ಅಂದ್ರೆ ಲೀಲಾ ವಿನೋದ, ತನ್ನ ಒಂದು ಆಟ, ಪರಮಾತ್ಮನ ಆಟ ಇದು. ನೀನಾದರೂ ದ್ವೈತದ ಲವಲೇಶದಿಂದ ರಹಿತನಾದ ಸರ್ವಾಧಿಷ್ಠಾನ ಸ್ವರೂಪನಾಗಿರುವೆ. ನಿನ್ನಲ್ಲಿ ದ್ವೈತ ಅನ್ನೋದು ಸ್ವಲ್ಪವೂ ಇಲ್ಲ. ಹಾಗಾಗಿ ನೀನು ಎಲ್ಲಕ್ಕೂ ಅಧಿಷ್ಠಾನನಾಗಿದೆಯಾ. ಹೀಗೆ ಇಂತಹ ಪೂರ್ಣ ಸ್ವರೂಪದಾದ ನಿನಗೆ ನಮಸ್ಕಾರ ಅಂತ ಹೇಳಿ ದೇವತೆಗಳೆಲ್ಲ ನಮಸ್ಕರಿಸಿದ್ದಾರೆ. ಅನಂತರ ದೇವಕಿಯನ್ನು ಸಂಬೋಧಿಸುತ್ತಾ ಅವ್ರು ಹೇಳಿದ್ರಂತೆ, ತಾಯಿ, ಸೌಭಾಗ್ಯವಶದಿಂದ ನಮ್ಮೆಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡುವುದಕ್ಕಾಗಿ ಭಗವಾನ್ ಪುರುಷೋತ್ತಮನು ತನ್ನ ಜ್ಞಾನ, ಬಲವೇ ಮೊದಲಾದ ಅಂಶಗಳೊಡನೆ ನಿನ್ನ ಗರ್ಭದಲ್ಲಿ ಇದ್ದಾನೆ. ಸಾಯಲು ಸಿದ್ಧನಾಗಿ ನಿಂತಿರುವ ಭೋಜಪತಿಯಾದ ಕಂಸನಿಂದ ಇನ್ನು ನಿನಗೆ ಯಾವ ಭಯವೂ ಬೇಡ. ನಿನ್ನ ಪುತ್ರನು ಯದುವಂಶವನ್ನು ರಕ್ಷಿಸುವನು ಅಂತ ಅವರು ಹೇಳಿದ್ದಾರೆ. ಆ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ದೇವಕಿಗೆ ಬಹಳ ಧೈರ್ಯ ಬಂದಿದೆ.
ವಸುದೇವನಿಗೂ ಕೂಡ ಬಹಳ ಸಂತೋಷ ಆಗಿದೆ. ನಂತರ ಬ್ರಹ್ಮರುದ್ರರನ್ನು ಮುಂದೆ ಮಾಡಿಕೊಂಡು ದೇವತೆಗಳು ಸ್ವರ್ಗಕ್ಕೆ ತೆರಳಿದರು. ಇಷ್ಟು ವಿಚಾರವನ್ನು ನಾವು ಶ್ರೀಮದ್ ಭಾಗವತದ 2ನೇ ಅಧ್ಯಾಯದಲ್ಲಿ ಕಾಣ್ತೀವಿ. ಇನ್ನು 3ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಪ್ರಾಕಟ್ಯ, ಅಂದ್ರೆ ಹೇಗೆ ಪ್ರಕಟನಾದ ಪರಮಾತ್ಮ ಅನ್ನೋದು. ಶುಕಮಹಾಮುನಿಗಳು ಮುಂದುವರಿಸಿ ಹೇಳ್ತಾರೆ, ಸಮಸ್ತ ಗುಣಗಳಿಂದ ಸಂಪನ್ನವಾದ ಅತ್ಯಂತ ಶೋಭಾಯಮಾನವಾದ ಶುಭ ಸಮಯವು ಸನ್ನಿಹಿತವಾಯಿತು. ಪೂರ್ಣ ಬ್ರಹ್ಮನಾಗಿ ಅಥವಾ ಪೂರ್ಣಾವತಾರಿಯಾಗಿ ಪರಮಾತ್ಮ ಅವತರಿಸುವಂತಹ ಒಂದು ಸಂದರ್ಭ. ಅಂದು ಬ್ರಹ್ಮದೇವಾತ್ಮಕವಾದ ರೋಹಿಣಿ ನಕ್ಷತ್ರವಿತ್ತು. ಹಿಂದೆ ನಾವು ಗಮನಿಸಿದ್ವಿ, 27 ನಕ್ಷತ್ರಗಳಿದೆ. ಆ 27 ನಕ್ಷತ್ರಗಳು ಚಂದ್ರನ ಪತ್ನಿಯರು, ದಕ್ಷ ಪ್ರಜಾಪತಿಯ ಮಕ್ಕಳು ಈ 27 ನಕ್ಷತ್ರಗಳು. ಅದರಲ್ಲಿ ರೋಹಿಣಿ ನಕ್ಷತ್ರ ಕೂಡ ಒಂದು. ಚಂದ್ರ ಈ 27 ನಕ್ಷತ್ರಗಳಲ್ಲಿ ಸಂಚಾರ ಮಾಡಿ ಮತ್ತೆ 28ನೇ ದಿನ ಪುನಃ ಅದೇ ನಕ್ಷತ್ರಕ್ಕೆ ಬರ್ತಾನೆ. ಒಂದೊಂದು ದಿನ ಒಂದೊಂದು ನಕ್ಷತ್ರದಲ್ಲಿ ಇರ್ತಾನಂತೆ. ಈಗ ಈ ಶುಭ ಸಮಯದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇದ್ದಾನೆ. ಆಕಾಶದಲ್ಲಿ ಸಮಸ್ತ ಗ್ರಹ ನಕ್ಷತ್ರ ತಾರೆಗಳು ಶಾಂತವಾಗಿದ್ದವು. ದಿಕ್ಕುಗಳು ಸ್ವಚ್ಛವಾಗಿದ್ದು ಪ್ರಸನ್ನವಾಗಿದ್ದವು. ನಿರ್ಮಲಾಕಾಶದಲ್ಲಿ ತಾರೆಗಳು ಜಗಜಗಿಸುತ್ತಿದ್ದವು. ಭೂಮಂಡಲದ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ, ಗೋಪಾಲಕರ ದೊಡ್ಡಿಗಳಲ್ಲಿಯೂ ಮಂಗಳಕರವಾದ ವಾತಾವರಣವಿತ್ತು. ಇಂತಹ ಒಂದು ಶುಭಕರವಾದ ವಾತಾವರಣ. ನದಿಗಳೆಲ್ಲ ತಿಳಿಯಾದ ನೀರಿನಿಂದ ತುಂಬಿ ಹರಿತಾ ಇದ್ದವು. ರಾತ್ರಿಯಲ್ಲಿಯೂ ಕೂಡ ಸರೋವರದಲ್ಲಿ ಕಮಲ ಇತರ ಪುಷ್ಪಗಳು ಅರಳಿದ್ದವು. ಹೀಗೆಲ್ಲ ಬಹಳ ಸುಂದರವಾದ ಒಂದು ಮನೋಹರವಾದ ವಾತಾವರಣ, ಶಾಂತವಾದ ವಾತಾವರಣ ಅಲ್ಲಿ ಇದೆ. ಅಂತಹ ಸಮಯದಲ್ಲಿ ಮತ್ತೊಂದು ವಿಚಿತ್ರ ನಡೀತಂತೆ, ಅಂದ್ರೆ ವಿಶೇಷ ಪರಮಾತ್ಮನ ಮಹಿಮೆ. ಎಂದೂ ಆರದಿರುವ ಬ್ರಾಹ್ಮಣರ ಅಗ್ನಿಹೋತ್ರದ ಅಗ್ನಿಗಳು ಅತ್ಯಾಚಾರದಿಂದ ನಂದಿ ಹೋಗಿದ್ದವು. ಆದರೆ ಆ ಸಂದರ್ಭದಲ್ಲಿ ಪುನಃ ತನ್ನಿಂದ ತಾನೇ ಉರಿಯತೊಡಗಿದವು. ಈ ಅಗ್ನಿಹೋತ್ರ ಮಾಡಿ ದೇವತೆಗಳಿಗೆ ಆಹುತಿ ಕೊಡೋದು ಇರುತ್ತೆ. ಕಂಸ ಏನ್ ಮಾಡಿದ್ದಾನೆ, ದೇವತೆಗಳಿಗೆ ಆಹುತಿ ಕೊಡಬಾರದು ಅಂತ ಹೇಳಿ ಅದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾನೆ. ಯಜ್ಞ ಕಾರ್ಯಗಳನ್ನ, ಪಾಪ ಕಾರ್ಯಗಳೇನೇನ್ ಬೇಕೋ ಅವೆಲ್ಲವನ್ನು ಮಾಡಿದ್ದಾನೆ. ಹಾಗೆಲ್ಲ ಬ್ರಾಹ್ಮಣರ ಆ ಅಗ್ನಿ ಶಾಂತವಾಗ್ಬಿಟ್ಟಿತ್ತಂತೆ. ಆದ್ರೆ ಪರಮಾತ್ಮ ಅವತರಿಸುವ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ, ಯಾರು ಪ್ರಜ್ವಲನೆ ಮಾಡದೇ ಇದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಅದು ಉರಿಯತೊಡಗಿದೆ, ಉರಿತಾ ಇದೆ. ಭಗವಂತ ಆವಿರ್ಭವಿಸುವ ಸಮಯವು ಸನ್ನಿಹಿತವಾಗಿದೆ. ಸತ್ಪುರುಷರ ಮತ್ತು ದೈತ್ಯ ದ್ರೋಹಿಗಳಾದ ದೇವತೆಗಳ ಮನಸ್ಸು ಪ್ರಸನ್ನತೆಯಿಂದ ತುಂಬಿ ಹೋಯಿತು. ಸ್ವರ್ಗದಲ್ಲಿ ದುದುಂಬಿಗಳು ಮೊಳಗತೊಡಗಿದವು. ಇವೆಲ್ಲ ಸೂಚನೆಗಳನ್ನು ನಾವು ಹಲವಾರು ಕಡೆ ಗಮನಿಸ್ತೀವಿ. ಪ್ರಹ್ಲಾದ ಹುಟ್ಟಿದಾಗಲೂ ಕೂಡ ಹೀಗೆ ಪುಷ್ಪವೃಷ್ಟಿಯಾಗಿದ್ದು, ಈ ಪ್ರಕೃತಿಯಲ್ಲಿ ಶುಭ ಲಕ್ಷಣಗಳು, ಶುಭ ಸೂಚನೆಗಳು ಅಂತ ಕರೀತೀವಿ. ಅದನ್ನು ಶಕುನ ಅಂತ ಕರೀತಾರೆ. ಈ ರೀತಿಯಲ್ಲಿ ಪರಮಾತ್ಮನೇ ಅವತರಿಸುವಾಗ ಇನ್ನೆಷ್ಟು ಮಹಿಮಾನ್ವಿತವಾಗಿ ಈ ಭೂಲೋಕದಲ್ಲಿ ಅದು ಕಂಡು ಬಂದಿರಬೇಕು, ಶುಭ ಶಕುನಗಳು. ಆ ಸಂದರ್ಭದಲ್ಲಿ ಗಂಧರ್ವ ಕಿನ್ನರೆಲ್ಲ ಹಾಡತೊಡಗಿದ್ದಾರೆ. ದೇವತೆಗಳೆಲ್ಲ ಆನಂದದಿಂದ ಹೂವಿನ ಮಳೆಯನ್ನ ಸುರಿಸಿದ್ರಂತೆ. ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆಗೊಳಿಸುವಂತಹ ಜನಾರ್ದನನ ಅವತಾರದ ಸಮಯ ಮಧ್ಯರಾತ್ರಿ ಆಗಿತ್ತು. ಎಲ್ಲ ಕಡೆ ಅಂಧಕಾರ ಇತ್ತು ಆಗ. ಅದೇ ಸಮಯದಲ್ಲಿ ಎಲ್ಲರ ಹೃದಯದಲ್ಲಿ ವಿರಾಜಿಸುವ ಭಗವಾನ್ ಮಹಾವಿಷ್ಣುವು ದೇವತಾ ರೂಪಿಣಿಯಾದ ದೇವಕಿಯ ಗರ್ಭದಿಂದ 3 ದಿಕ್ಕಿನಲ್ಲಿ ಷೋಡಶ ಕಲೆಗಳಿಂದ ಕೂಡಿರುವ ಉಡುಪತಿ ಅಂದ್ರೆ ಚಂದ್ರ, ಚಂದ್ರನಿಗೆ ಉಡುಪತಿ ಅಂತ ಕರೀತಾರೆ. ಆ ಚಂದ್ರ ಉದಯಿಸುವಂತೆ ಪ್ರಕಟನಾದನು. ಆ ಅದ್ಭುತವಾದ ಬಾಲಕನಾದ ಭಗವಂತನನ್ನ ವಸುದೇವ ನೋಡಿ ಬಹಳ ಸಂತೋಷ ಆಗಿದೆ. ಹೇಗಿತ್ತು ಪರಮಾತ್ಮ ಅವತರಿಸಿದಾಗ ಆ ರೂಪ ಅಂದ್ರೆ, ಪರಮಾತ್ಮ ಹುಟ್ಟಿದಾಗ್ಲೇನೆ 4 ಕೈಗಳಲ್ಲಿ 4 ಕೈಗಳಿತ್ತಂತೆ.
ಆ ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನ ಧರಿಸಿದ್ದಂತೆ. ಅವನ ವಕ್ಷಸ್ಥಲದಲ್ಲಿ ಸುಂದರವೂ ಸುವರ್ಣಮಯವೂ ಆದ ಶ್ರೀವತ್ಸದ ಚಿಹ್ನೆ ಇತ್ತು. ಕೊರಳಲ್ಲಿ ಕೌಸ್ತುಭ ಮಣಿ ಇತ್ತು. ಅಂದ್ರೆ ವೈಕುಂಠದಲ್ಲಿ ಪರಮಾತ್ಮ ಹೇಗಿದ್ನೋ ಅದೇ ರೀತಿಯಲ್ಲಿ ಯಥಾರ್ಥವಾಗಿ ಹಾಗೆ ಅವತರಿಸಿ ಬಂದಿದ್ದಾನೆ ಭೂಲೋಕದಲ್ಲಿ. ಆ ರೀತಿಯಲ್ಲೇ ಈ ವಸುದೇವ ದೇವಕಿಯರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಕೃಷ್ಣನನ್ನ ನೋಡ್ತಾ ಇದ್ದಾಗಲೇ ವಸುದೇವನಿಗೆ ಬಹಳ ಸಂತೋಷ ಆಯ್ತಂತೆ. ಆ ಕ್ಷಣದಲ್ಲೇ ಅವನು ಒಂದು ಸಂಕಲ್ಪವನ್ನ ಮಾಡ್ಕೊಂಡಂತೆ. ಏನದು ಸಂಕಲ್ಪ ಅಂತ ಇಲ್ಲಿ ಕೊಟ್ಟಿದೆ. ಶ್ರೀಕೃಷ್ಣನ ಜನ್ಮೋತ್ಸವದ ಸಂಭ್ರಮದಲ್ಲಿದ್ದ ವಸುದೇವನು ಬ್ರಾಹ್ಮಣರಿಗೆ 10,000 ಗೋವುಗಳನ್ನು ದಾನ ಮಾಡಲು ಮನಸ್ಸಿನಲ್ಲೇ ಸಂಕಲ್ಪಿಸಿದನು. ಗೋವುಗಳ ದಾನ, 10,000 ಗೋವುಗಳನ್ನ ದಾನ ಮಾಡ್ತೀನಿ ನಾನು ಅಂತ ಹೇಳಿ ಅಂದ್ಕೊಂಡಂತೆ. ಹೀಗೆ ಪರಮಾತ್ಮನೇ ಮಗನಾಗಿ ಹುಟ್ಟಿದ ಮೇಲೆ ನಮ್ಗಿನ್ಯಾವ ಭಯವಿಲ್ಲ ಅಂತ ಹೇಳಿ ವಸುದೇವ ಮತ್ತು ದೇವಕಿ ಇಬ್ರು ನಿಶ್ಚಿಂತರಾಗ್ಬಿಟ್ಟಿದ್ದಾರೆ, ನಿರ್ಭಯರಾಗಿದ್ದಾರೆ. ವಸುದೇವನ ಭಯ ಎಲ್ಲ ಹೊರಟು ಹೋಗಿದೆ. ಈಗ ಭಗವಂತನನ್ನ ಸ್ತುತಿ ಮಾಡ್ತಾ ಇದ್ದಾನೆ ವಸುದೇವ. ಅದನ್ನ ಹಲವಾರು ಶ್ಲೋಕಗಳಲ್ಲಿ ನಾವಿಲ್ಲಿ ಕಾಣ್ತೀವಿ. ಪರಮಾತ್ಮನ ಮಹಿಮೆ ಎಷ್ಟು ಅದ್ಭುತವಾದದ್ದು ಅನ್ನೋದನ್ನ ಈ ಒಂದು ಮಾತುಗಳಲ್ಲಿ ನಾವು ಗಮನಿಸ್ತೀವಿ, ವಸುದೇವನ ಮಾತುಗಳಲ್ಲಿ. ಹೀಗೆ ಪರಮಾತ್ಮನನ್ನ ಸ್ತುತಿ ಮಾಡಿದ್ಮೇಲೆ ದೇವಕಿ ದೇವಿ ಕೂಡ ಈಗ ಹೇಳ್ತಾ ಇದ್ದಾಳೆ, ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾಳೆ. ನೀನು ಮನಸ್ಸು ಬುದ್ಧಿ ಇಂದ್ರಿಯಗಳ ದೀಪಪ್ರಾಯನಾದ ಸಾಕ್ಷಾತ್ ವಿಷ್ಣುವೇ ಆಗಿರುವೆ. ನಿನಗೆ ನನ್ನ ನಮಸ್ಕಾರ. ಸಮಸ್ತ ಜಗತ್ತಿಗೂ ಮೂಲ ಕಾರಣನಾಗಿರೋ ನೀನು, ಅಂದ್ರೆ ತಂದೆಯಾಗಿರೋ ನೀನು ನನ್ನ ಮಗನಾಗಿ ಈಗ ನನ್ನ ಗರ್ಭದಲ್ಲಿಂದ ಜನಿಸಿದೀಯ. ಇದು ನಿನ್ನ ಅನುಗ್ರಹವೇ ಆಗಿದೆ. ಪರಮಾತ್ಮ ಕಾಲವನ್ನ ತನ್ನ ಲೀಲೆಯಾಗಿ ಬಳಸ್ತಾನಂತೆ. ಆಯಾ ಕಾಲ ಬಂದಾಗ ಅವನ ಲೀಲೆಗಳು ವ್ಯಕ್ತವಾಗ್ತಾ ಇರುತ್ತೆ. ಅಂತಹ ಒಂದು ಅದ್ಭುತವಾದ ಕಾಲ ಅದಾಗಿತ್ತು. ಆ ಕಾಲದಲ್ಲಿ ಅದನ್ನ ಶುಭ ಕಾಲ ಅಂತ ಕರೀತಾರೆ. ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುವಂತಹ ಕಾಲ ಅದು. ಆ ಕಾಲದಲ್ಲಿ ಪರಮಾತ್ಮ ಅವತರಿಸಿ ಬಂದಿದ್ದಾನೆ. ಭಕ್ತರ ಭಯವನ್ನ ಅಪಹರಿಸೋದಕ್ಕೆ. ದುಷ್ಟರಿಗೆ ಭಯ ಉಂಟಾಗತ್ತೆ ಮತ್ತು ದುಷ್ಟರ ಸಂಹಾರ ಆಗುತ್ತೆ. ಇಂತಹ ಒಂದು ಧರ್ಮ ಕಾರ್ಯವನ್ನ, ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕಾಗಿ ಈ ನಿನ್ನ ದಿವ್ಯವಾದ ರೂಪ ಇಲ್ಲಿ ಪ್ರಕಟ ಆಗಿದೆ. ನೀನು ಈಗ ಈ ದಿವ್ಯ ರೂಪವನ್ನ ಶರೀರಧಾರಿಗಳಾದ ಮನುಷ್ಯರ ಮುಂದೆ ಪ್ರಕಟಿಸಬೇಡ. ಇದೊಂದು ಮಾತನ್ನ ನಾವು ದೇವಕಿಯ ಮಾತಿನಲ್ಲಿ ಗಮನಿಸ್ತೀವಿ ಸ್ತುತಿಯಲ್ಲಿ. ಏನು ಅಂದ್ರೆ, ಮಾ ಪ್ರತ್ಯಕ್ಷಂ ಮಾಂಸದೃಶಾಂ ಕೃಷಿಷ್ಠಾಹ. ದೇವಕಿ ಕೇಳ್ಕೊಳ್ತಾ ಇದ್ದಾಳಂತೆ, ಮಧುಸೂದನನೇ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿರುವೆ ಎಂಬುದು ಆ ಕಂಸನಿಗೆ ತಿಳಿಯದಂತೆ ಮಾಡು. ಈಗ ನೀನು ದಿವ್ಯವಾಗಿ ಹುಟ್ಟಿದೆಯೋ, ಈ ಒಂದು ರೂಪವನ್ನ ಪಡ್ಕೊಂಡು ಈ ರೂಪವನ್ನ ಮರೆ ಮಾಡು. ಸಾಮಾನ್ಯ ಮಗುವಿನಂತೆ ನನ್ನ ಮುಂದೆ ಪ್ರಕಟ ಆಗು. ಸಾಮಾನ್ಯ ಶರೀರಧಾರಿಗಳಾಗಿರೋರಿಗೆ ನೀನು ಈ ನಿನ್ನ ರೂಪವನ್ನ ಪ್ರಕಟಗೊಳಿಸಬೇಡ ಅಂತ ಕೇಳ್ಕೊಂಡಿದ್ದಾಳೆ. ನಿನ್ನ ಈ ದಿವ್ಯ ರೂಪ ಅಲೌಕಿಕವಾದದ್ದು. ಶಂಖಚಕ್ರ ಗದಾ ಪದ್ಮಗಳ ಶೋಭೆಯಿಂದ ಬೆಳಗ್ತಾ ಇರುವಂತಹ ಈ ಚತುರ್ಭುಜ ರೂಪವನ್ನ ಉಪಸಂಹರಿಸು. ಎಲ್ಲರೂ ಆ ರೂಪವನ್ನು ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ಅಲ್ಲಿ ದೇವಕಿ ಯಾಕೆ ಆ ತರ ಹೇಳಿದ್ದು? ಅಲ್ಲಿ ಕಂಸನ ಒಂದು ಭಯ ಸ್ವಲ್ಪ ದೇವಕಿಯಲ್ಲಿ ಇನ್ನೂ ಇತ್ತಂತೆ. ಅವನು ಎಷ್ಟು ಕ್ರೂರಿ, ಮತ್ತೇನಾದ್ರೂ ಅನಾಹುತ ಆಗ್ಬೋದು ಅಂತ. ಆದರೆ ವಸುದೇವನಿಗೆ ಆ ಭಯ ಇರಲಿಲ್ಲ. ನಂತರ ಸಾಮಾನ್ಯರಿಗೆ ನಿನ್ನ ಈ ದಿವ್ಯ ರೂಪ ಕಾಣಬಾರ್ದು ಅನ್ನುವಂಥದ್ದು ಒಂದು ಮಾತು ಅಲ್ಲಿ ನಾವು ಗಮನಿಸ್ತೀವಿ. ಇದೆಲ್ಲ ನಿನ್ನ ಅದ್ಭುತವಾದ ಲೀಲೆ. ಪರಮಪುರುಷ ನೀನು ಸಾಮಾನ್ಯ ಮಗುವಿನಂತೆ ಇಲ್ಲಿ ಕಂಗೊಳಿಸ್ತಾ ಇದೀಯಾ. ತಾಯಿಯಾದ ದೇವಕಿಯ ಮಾತನ್ನ ಕೇಳಿದ ಮೇಲೆ ಈಗ ಮಗುವಿನ ರೂಪದಲ್ಲಿರುವಂತ ಭಗವಂತ ಹೇಳ್ತಾ ಇದ್ದಾನಂತೆ. ದೇವಿ, ಸ್ವಯಂಭುವ ಮನ್ವಂತರದಲ್ಲಿ
ನೀನು ಮೊದಲು ಹುಟ್ಟಿದಾಗ ನಿನ್ನ ಹೆಸರು ಪ್ರಶ್ನಿ ಎಂದಿತ್ತು. ಹಿಂದೆ ನಾವು ಗಮನಿಸ್ತೀವಿ ಅದನ್ನ, ಪ್ರಶ್ನಿ ಗರ್ಭ ಅಂತಾನೆ ಪರಮಾತ್ಮನಿಗೆ ಒಂದು ಹೆಸರು ಅದರಲ್ಲಿ. ನಂತರ ಆ ಸಮಯದಲ್ಲೇ ವಸುದೇವ ಸುತಪ ಎಂಬ ಹೆಸರಿನಿಂದ ಪ್ರಜಾಪತಿಯಾಗಿದ್ದ. ಅವರಿಬ್ಬರ ಹಿಂದಿನ ಜನ್ಮಗಳೆಲ್ಲವನ್ನು ಪರಮಾತ್ಮ ನೆನಪು ಮಾಡ್ತಾ ಇದ್ದಾನಂತೆ. ನಿಮ್ಮ ಇಬ್ಬರ ಹೃದಯಗಳು ಬಹಳ ಶುದ್ಧವಾಗಿದ್ದವು. ಬ್ರಹ್ಮದೇವರು ಸಂತಾನವನ್ನು ಪಡೆದುಕೊಳ್ಳಲು ನಿಮಗೆ ಆಜ್ಞೆ ಕೊಟ್ಟಾಗ ನೀವಿಬ್ಬರು ಇಂದ್ರಿಯಗಳನ್ನ ನಿಯಮನ ಮಾಡಿಕೊಂಡು ಶ್ರೇಷ್ಠವಾದ ತಪಸ್ಸನ್ನ ಮಾಡಿದ್ರಿ. ಈ ತಪಸ್ಸಿನ ಫಲವಾಗಿ ನೀವು ನನ್ನನ್ನ ಪುತ್ರನನ್ನಾಗಿ ಪಡೆಯುವಂತಹ ಒಂದು ಅವಕಾಶವನ್ನ, ಆ ಭಾಗ್ಯವನ್ನ ಪಡ್ಕೊಂಡಿದ್ದೀರಾ. ನಿಮ್ಮಿಬ್ಬರಲ್ಲಿ ನಾನು ಪ್ರಸನ್ನನಾಗಿ ಈಗ ನಿಮ್ಮ ಪುತ್ರನಾಗಿ ಜನಿಸಿದ್ದೀನಿ. ಇದೇ ರೂಪದಿಂದ ನಿಮಗೆ ಹಿಂದೆ ಕೂಡ ಪ್ರತ್ಯಕ್ಷನಾಗಿದ್ದೆ. ಈಗ ಮತ್ತೆ ನೀವು ತಪಸ್ಸನ್ನ ಮಾಡಿ ಪರಮಾತ್ಮನನ್ನೇ ಪುತ್ರನನ್ನಾಗಿ ಪಡಿಬೇಕು ಅಂತ ಕೇಳ್ಕೊಂಡಿದ್ರಿಂದ ಪುನಃ ಪರಮಾತ್ಮ ವಸುದೇವ ದೇವಕಿಯರ ಗರ್ಭದಲ್ಲಿ ಜನಿಸಿ ಬಂದಿದ್ದಾನೆ. ಮತ್ತೊಂದು ಮಾತು ಇಲ್ಲಿ ಗಮನಿಸ್ತೀವಿ. ವಸುದೇವ ದೇವಕಿಯರು ಇಷ್ಟೆಲ್ಲ ತಪಸ್ ಮಾಡಿದ್ಮೇಲೆ ಮೋಕ್ಷವನ್ನ ಕೇಳಲಿಲ್ವಂತೆ. ಪರಮಾತ್ಮನನ್ನೇ ಪುತ್ರನನ್ನಾಗಿ ಪಡಿಬೇಕು ಅಂತ ಅವ್ರಿಗೆ ಇಚ್ಛೆ ಆಯ್ತಂತೆ. ಇದು ಕೂಡ ಪರಮಾತ್ಮನ ಲೀಲೆನೆ. ಅಂದ್ರೆ ಮುಮುಕ್ಷುತ್ವ, ಮೋಕ್ಷವನ್ನ ಪಡಿಬೇಕು ಅನ್ನೋದು ಕೂಡ ಪರಮಾತ್ಮನ ಕೃಪೆ. ಅದಿಲ್ಲದೆ ಇದ್ರೆ ಅಂತಹ ಒಂದು ಭಾವನೆ ಕೂಡ ಬರೋದಿಲ್ಲ. ಆದಿಗುರುಗಳಾದ ಶಂಕರಾಚಾರ್ಯರು ಹೇಳ್ತಾರೆ, ಮುಮುಕ್ಷುತ್ವ ಕೂಡ ದೈವಾನುಗ್ರಹದಿಂದ ಬರುತ್ತೆ. ಮನುಷ್ಯತ್ವ, ಮುಮುಕ್ಷುತ್ವ ಮತ್ತು ಮಹಾಪುರುಷರ ಆಶ್ರಯ ಅಥವಾ ಸತ್ಸಂಗ. ಹಾಗೇನೆ ಇಲ್ಲಿ ಕೂಡ ನಾವು ಗಮನಿಸ್ತೀವಿ, ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವಿಬ್ರು ಇಷ್ಟೆಲ್ಲ ತಪಸ್ ಮಾಡಿ ಮೋಕ್ಷವನ್ನ ಪಡಿಬೇಕು ಅಂತ ಇಚ್ಛೆ ಪಟ್ಟಿಲ್ಲ, ನನ್ನನ್ನ ಮಗನಾಗಿ ಪಡಿಬೇಕು ಅಂತ ಇಚ್ಛೆ ಪಟ್ಟಿದ್ದೀರಾ. ಹಾಗಾಗಿ ಈ ಜನ್ಮದಲ್ಲಿ ನಿಮಗೆ ನಾನು ಪುತ್ರ ರೂಪದಲ್ಲಿ ಉಂಟಾಗಿದ್ದೀನಿ, ನಿಮ್ಮ ಮಗನಾಗೆ ಹುಟ್ಟಿದ್ದೀನಿ. ಈಗ ನಾನು ಸಾಮಾನ್ಯ ಮಗುವಿನಂತೆ ನಾನು ಕಂಗೊಳಿಸ್ತೀನಿ, ಆ ರೀತಿ ವ್ಯಕ್ತವಾಗ್ತೀನಿ. ನೀವಿಬ್ಬರು ನನ್ನ ಕುರಿತಾದ ಪುತ್ರ ಭಾವ ಹಾಗೂ ನಿರಂತರ ಬ್ರಹ್ಮಭಾವವನ್ನು ತಾಳಿರಿ. ಹೀಗೆ ವಾತ್ಸಲ್ಯ, ಸ್ನೇಹ ಮತ್ತು ಚಿಂತನದಿಂದ ನೀವು ನನ್ನ ಪರಮ ಪದವಿಯನ್ನು ಸೇರುವಿರಿ. ಎರಡು ವಿಚಾರ ಹೇಳಿದ್ದಾನೆ ಪರಮಾತ್ಮ ಅವರಿಗೆ. ಒಂದು, ನನ್ನಲ್ಲಿ ಪುತ್ರ ವಾತ್ಸಲ್ಯವನ್ನು ಹೊಂದಿರ್ತೀರಾ, ಜೊತೆಗೆ ಅಂತರಂಗದಲ್ಲಿ ಬ್ರಹ್ಮಭಾವವನ್ನು ನಿಮಗೆ ನಾನು ನೀಡ್ತಾ ಇದ್ದೀನಿ. ಆ ಬ್ರಹ್ಮಭಾವ ಕೂಡ ನಿಮ್ಮಲ್ಲಿ ಇರುತ್ತೆ. ಇದಾದ ಮೇಲೆ ಶುಕಮಹಾಮುನಿಗಳು ಹೇಳ್ತಾರೆ, ಭಗವಂತ ಹೀಗೆ ಹೇಳಿ ಸುಮ್ಮನಾದ. ಯೋಗ ಮಾಯೆಯಿಂದ ವಸುದೇವ ದೇವಕಿಯರು ನೋಡ್ತಾ ಇದ್ದ ಹಾಗೆ ಒಂದು ಸಾಧಾರಣ ಶಿಶುವಿನ ರೂಪವನ್ನ ಪರಮಾತ್ಮ ತಾಳದಂತೆ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿದ್ದಂತಹ ರೂಪ ಅವ್ಯಕ್ತ ಆಗ್ಬಿಟ್ಟಿದೆ. ಅದು ಹೋಗಿ ಅಲ್ಲಿ ಒಂದು ಸಾಮಾನ್ಯ ಶಿಶುವಿನ, ಸುಂದರ ಶಿಶುವಿನ ರೂಪದಲ್ಲಿ ಪರಮಾತ್ಮ ವ್ಯಕ್ತವಾಗಿ ಅಳೋದಕ್ಕೆ ಶುರು ಮಾಡಿದಂತೆ. ಇದೇ ಸಮಯದಲ್ಲಿ ಅಲ್ಲಿ ಯೋಗಮಾಯೆ ನಂದ ಮಹಾರಾಜನ ಪತ್ನಿಯಾದ ಯಶೋದೆಯ ಗರ್ಭದಿಂದ ಹುಟ್ಟಿದ್ದಳು. ಅಂದ್ರೆ ಕೆಲವು ನಿಮಿಷಗಳ ಅಂತರ ಅಂತ ನಾವು ತಿಳ್ಕೋಬಹುದು. ಈ ಕಡೆ ಕೃಷ್ಣ ಪರಮಾತ್ಮ ಇಲ್ಲಿ ಜನಿಸಿರೋದು, ಅಲ್ಲಿ ಗೋಕುಲದಲ್ಲಿ ಯಶೋದೆಯ ಗರ್ಭದಿಂದ ಯೋಗಮಾಯೆ ಅಂದ್ರೆ ಮಹಾಮಾಯೆ ಸುಭದ್ರೆಯಾಗಿ ಅಲ್ಲಿ ಜನಿಸಿರುವಂಥದ್ದು, ಹೆಣ್ಣು ಶಿಶುವಿನ ರೂಪದಲ್ಲಿ. ಇಷ್ಟೆಲ್ಲ ಆದ್ಮೇಲೆ ಆ ಸಮಯದಲ್ಲಿ ಅಲ್ಲೆಲ್ಲ ದ್ವಾರಪಾಲಕರಿದ್ರಲ್ಲ ಕಾರಾಗೃಹದಲ್ಲಿ, ಅವರಿಗೆಲ್ಲ ಯಾಕೆ ಗೊತ್ತಾಗಿಲ್ಲ ಅಂದ್ರೆ ಪರಮಾತ್ಮ ಆ ಸಮಯದಲ್ಲಿ ಅವರ ಇಂದ್ರಿಯ ವೃತ್ತಿಗಳನ್ನೆಲ್ಲ ಅಪಹರಿಸಿಬಿಟ್ಟಿದ್ದ ಯೋಗಮಾಯೆಯಿಂದ. ಹಾಗಾಗಿ ಅವರಿಗೆ ಪರಮಾತ್ಮ ಇಲ್ಲಿ ಅವತರಿಸಿದ್ದು, ಪ್ರತ್ಯಕ್ಷ ಆಗಿದ್ದು ಅದ್ಯಾವುದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಅವರೆಲ್ಲ ನಿದ್ರೆಯಲ್ಲಿದ್ರಂತೆ, ನಿಶ್ಚೇಷ್ಟಿತರಾಗಿ ಅವರೆಲ್ಲ ಮಲಗಿಬಿಟ್ಟಿದ್ರು. ಇದಾದ್ಮೇಲೆ ಏನಾಯ್ತು ಅನ್ನೋದನ್ನ ಮುಂದೆ ಗಮನಿಸ್ತೀವಿ. ಕಾರಾಗೃಹದ ಬಾಗಿಲುಗಳೆಲ್ಲ ತಾನಾಗಿ ತೆರ್ಕೊಂಡಿದೆ. ಕೃಷ್ಣನನ್ನ ಪರಮಾತ್ಮನ ಆದೇಶದಂತೆ ವಸುದೇವ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಅವನು ತನ್ನ ಸ್ನೇಹಿತನಾದ ನಂದ ಅಂದ್ರೆ ಗೋಕುಲದ ಕಡೆ ಹೊರಟಿದ್ದಾನೆ. ಆ ಸಮಯದಲ್ಲಿ ಹಿತವಾಗಿ ಮೆಲ್ಲನೆ ಮೋಡಗಳು ಎಲ್ಲ ಸೇರ್ಕೊಂಡು ಮಳೆ ಸುರಿಯೋದಕ್ಕೂ ಪ್ರಾರಂಭ ಆಯ್ತಂತೆ. ಯಮುನಾ ನದಿ ತುಂಬಿ ತುಳುಕ್ತಾ ಇತ್ತು. ಆದ್ರೂ ಕೂಡ ಅದರಲ್ಲಿ
ನಡ್ಕೊಂಡು ಹೋಗೋದಕ್ಕೆ ವಸುದೇವನಿಗೆ ಯಾವುದೇ ತೊಂದರೆ ಆಗ್ಲಿಲ್ಲ. ಪರಮಾತ್ಮನೇ ಅವನ ತಲೆ ಮೇಲಿದ್ದಾಗ ಅವನಿಗೆ ಯಮುನಾ ನದಿ ದಾರಿ ಬಿಟ್ಟಿದೆ. ಅದನ್ನ ದಾಟ್ಕೊಂಡು ಹೋಗಿ ನಂದನ ಮನೆಯಲ್ಲಿ ಈ ಮಗುವನ್ನ, ಕೃಷ್ಣನನ್ನ ಮಲಗಿಸಿ ಅಲ್ಲಿ ಗಾಢ ನಿದ್ರೆಯಲ್ಲಿದ್ರಂತೆ ಈ ನಂದರಾಜ ಮತ್ತೆ ಯಶೋದೆ ಇವರೆಲ್ಲ. ಅವ್ರಿಗೆ ಆ ಯಶೋದೆಗೆ ಮಗು ಹುಟ್ಟಿರೋದು ಕೂಡ ಗೊತ್ತಿಲ್ಲ. ಆಕೆ ಆ ಪ್ರಸವದ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ, ಅಂದ್ರೆ ಹೊರಗಡೆ ಯಾವುದೇ ಒಂದು ವಿಚಾರ ಗೊತ್ತಿಲ್ಲದ ಹಾಗೆ ನಿದ್ರೆಯಲ್ಲಿ ಬಿಟ್ಟಿದ್ಲಂತೆ. ಆಗ ಆ ಹೆಣ್ಣು ಮಗುವನ್ನ ಆ ಬುಟ್ಟಿಯಲ್ಲಿ ಇಟ್ಕೊಂಡು ಅವನು ಮತ್ತೆ ಕಾರಾಗೃಹಕ್ಕೆ ಬಂದಿದ್ದಾನೆ. ಇದಾದ ಮೇಲೆ ಮೊದಲು ಹೇಗಿತ್ತೋ ಅದೇ ತರ ಎಲ್ಲ ಕಬ್ಬಿಣದ ಸರಪಳಿಗಳೆಲ್ಲ ಬಂಧನ ತಾನಾಗೆ ಆಗಿದೆ. ಆ ಕಡೆ ನಂದಪತ್ನಿ ಯಶೋದೆಗೆ ಮಗು ಹುಟ್ಟಿದೆಂದು ತಿಳಿದು ಅವರೆಲ್ಲರೂ ಕೂಡ ಬಹಳ ಸಂತೋಷ ಪಟ್ಟರು. ಯೋಗಮಾಯೆ ನಿಜವಾದ ಏನು ವಾಸ್ತವಿಕತೆ ಏನಿತ್ತೋ ಅದನ್ನ ಯಾರಿಗೂ ತಿಳಿಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆಕೆಯ ಒಂದು ಮಾಯೆಯಿಂದ ಅವ್ರು ಯಾರು ಕೂಡ ಈ ಸತ್ಯವನ್ನ ಅರಿತುಕೊಳ್ಳಿಲ್ಲ. ಇಷ್ಟನ್ನ ನಾವು ಈ 3ನೇ ಅಧ್ಯಾಯದಲ್ಲಿ ಗಮನಿಸ್ತೀವಿ. ಇವತ್ತು ಭಾಗವತ ಸತ್ಸಂಗದ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಹೇಳ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ 2 ದಿನದ ಹಿಂದೆ ತಾನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿದೆ. ಪರಮಾತ್ಮ ಹೇಗೆ ಈ ಲೋಕದಲ್ಲಿ ಅವತರಿಸಿದ ಅನ್ನುವಂಥ ವಿಚಾರವನ್ನು ಹೇಳೋಣ ಭಾಗವತದಲ್ಲಿ ಅಂತ ಹೇಳಿ ಈ ದಶಮ ಸ್ಕಂದದ 3 ಅಧ್ಯಾಯಗಳನ್ನು ನಾವು ಗಮನಿಸಿದ್ವಿ. ಪರಮಾತ್ಮನ ವಿಚಾರ ಎಷ್ಟು ಸರಿ ಕೇಳಿದ್ರು ಕೂಡ ಅದು ಆನಂದವನ್ನು ಕೊಡುತ್ತೆ. ಅಂತಹ ಒಂದು ಭಾಗ್ಯ ನಮಗೆ ದೊರೆತಿದೆ. ಮುಂದಿನ ಒಂದು ಸತ್ಸಂಗದಲ್ಲಿ ನಾವು ಪರಮಾತ್ಮನ ಲೀಲೆಗಳು, ಆ ಒಂದೊಂದು ಲೀಲೆಯಲ್ಲಿ ಅಡಗಿರುವಂತಹ ಜೀವನ ತತ್ವ, ಧರ್ಮದ ವಿಚಾರಗಳು, ತತ್ವಜ್ಞಾನ ಇವೆಲ್ಲವನ್ನು ಕೂಡ ನಾವು ಗಮನಿಸೋಣ. ವೇದಾಂತ ವಿಚಾರಗಳು ಕೂಡ ಬರುತ್ತೆ. ಇವೆಲ್ಲವನ್ನು ಕೂಡ ಮುಂದಿನ ಭಾಗವತ ಸತ್ಸಂಗಗಳಲ್ಲಿ ನಾವು ನೋಡೋಣ. ಎಲ್ಲರಿಗೂ ಕೂಡ ಪರಮಾತ್ಮನ ಕೃಪೆಯಿಂದ ಭಕ್ತಿ, ಜ್ಞಾನ, ವೈರಾಗ್ಯಗಳು ಪ್ರಾಪ್ತವಾಗಲಿ. ಭಗವಂತನಲ್ಲಿ ಭಕ್ತಿ ಈ ಭಾಗವತದ ಸತ್ಸಂಗದ ಮೂಲಕ ಇನ್ನೂ ಹೆಚ್ಚಾಗಲಿ ಅಂತ ಹೇಳಿ ಭಾವಿಸ್ತಾ ಈ ಮಾತುಗಳನ್ನ ಪರಮಾತ್ಮನ ಪಾದಪದ್ಮಗಳಿಗೆ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.